OH ಗ್ರೂಪ್ ಬಾಂಡ್ ಆಗಿರ್ತಕ್ಕಂಥ ಕಾರ್ಬನ್ ಡೈರೆಕ್ಟ್ ಆಗಿ ಒಂದು ಕಾರ್ಬನ್ಗೆ ಬಾಂಡ್ ಆದರೆ ಇದನ್ನು ನಾವು ಪ್ರೈಮರಿ ಆಲ್ಕೋಹಾಲ್ ಅಂತ ಕರಿತೀವಿ. ಸೊ ಈ ಫಾರ್ಮಾಲ್ಡಿಹೈಡ್ಗೆ ಸೊ ನಾನು ಇಲ್ಲಿ ಗ್ರಿಗ್ನಾರ್ಡ್ ರಿಯೇಜೆಂಟ್ ಅನ್ನು ಹಾಕ್ತೀನಿ. ಸೊ ನೋಡಿ ಈ ರೀತಿ ಕಾರ್ಬನ್ಗೆ ಬಂದು ಬಾಂಡ್ ಆಯಿತು. ಸೊ ಅವಾಗ ಈ ಬಾಂಡ್ ಈ ಕಡೆ ಶಿಫ್ಟ್ ಆಯಿತು, ಇಲ್ಲಿಗೆ ಶಿಫ್ಟ್ ಆಯಿತು. ಶಿಫ್ಟ್ ಆದಾಗ ಈ MgX ಏನಿದೆಯಲ್ಲ, ಸೊ ಈ MgX ಸೊ ಇಲ್ಲಿಗೆ ಬಂದು ಬಾಂಡ್ ಆಯಿತು ಈ ರೀತಿ. ಸೊ ಇದು ತುಂಬಾ ಲೆಂತ್ ಆಯಿತು ಸರ್, ನೆನ್ಪಿಟ್ಕೊಳ್ಳಿಕ್ಕೆ ಆಗಲ್ಲ ಅಂದ್ರೆ ಸೊ ಇಲ್ಲಿ ನೋಡಿ ಬಾಂಡ್ ಲೈನ್ ಫಾರ್ಮುಲಾದಲ್ಲಿ ಬರ್ತೀನಿ ತುಂಬಾ ಸಿಂಪಲ್ ಆಗಿ. ಸೊ ಇದು ಆಲ್ಡಿಹೈಡ್ ಆಗಿದೆ. ಸೊ ಇದು R C ಡಬಲ್ ಬಾಂಡ್ OH. ಸೊ ಇದನ್ನ ನಾವು ಆಲ್ಡಿಹೈಡ್ ಅಂತ ಕರಿತೀವಿ. ನೋಡಿ ಈ C ಡಬಲ್ ಬಾಂಡ್ O ಗ್ರೂಪ್ ಇದೆಯಲ್ಲ, ಸೊ ಈ ಗ್ರೂಪ್ ಅನ್ನ ನಾವು ಕಾರ್ಬೋನಿಲ್ ಗ್ರೂಪ್ ಅಂತ ಕರಿತೀವಿ. ಸಿ ಈ ರೀತಿ ನಿಮ್ಮ ಬಯಾಲಜಿ ಲೆವೆಲ್ ಅಲ್ಲಿ ನೋಡಿರ್ತೀರಾ. ಸೊ ಯಾವುದೇ ಒಂದು ಸ್ಪೀಸೀಸ್ ಅನ್ನ ಈ ರೀತಿ ಒಂದು ಸೊಲ್ಯೂಷನ್ ಅಲ್ಲಿ ಹಾಕಿ ಇದು ಮಾಡಿರ್ತಾರೆ, ಈ ಒಂದು ಸ್ಪೀಸೀಸ್ ಹಾಳಾಗದೇ ಇರಲಿ ಅಂತ. ಸೊ ಈ ಒಂದು ಸೊಲ್ಯೂಷನ್ ಅನ್ನು ನಾವು ಫಾರ್ಮಾಲಿನ್ ಸೊಲ್ಯೂಷನ್ ಅಂತ ಕರಿತೀವಿ. ಫಾರ್ಮಾಲಿನ್ ಸೊಲ್ಯೂಷನ್ ಅಂದರೆ 40% ಫಾರ್ಮಾಲ್ಡಿಹೈಡ್ ಸೊಲ್ಯೂಷನ್. ಸರ್ ನನಗೆ ಇದೆಲ್ಲ ಬರೆಯೋದು ಕಷ್ಟ ಆಗುತ್ತೆ ಅನ್ನೋರಿಗೆ ನಾನು ಇಲ್ಲಿ ಬಾಂಡ್ ಲೈನ್ ಫಾರ್ಮುಲಾದಲ್ಲಿ ಬರ್ತಾ ಇದ್ದೇನೆ. ಹಾಯ್ ಮಕ್ಕಳ, ಎಲ್ಲರೂ ಆರಾಮಿದ್ದೀರಾ? ಗುಡ್ ಮಕ್ಕಳ, ಇವತ್ತು ನೋಡೋಣ ನಿಮ್ಮ ಸೆಕೆಂಡ್ PUC ಯೂನಿಟ್ ನಂಬರ್ 11 ಆಲ್ಕೋಹಾಲ್ಸ್, ಫಿನಾಲ್ಸ್ ಅಂಡ್ ಈಥರ್ಸ್. ನೋಡಿ ಮಕ್ಕಳ, ಈ ಚಾಪ್ಟರ್ನ ಒಂದೇ ಶಾರ್ಟಲ್ಲಿ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನೋಡಿ ಮಕ್ಕಳ, ಈ ಚಾಪ್ಟರ್ನ ವೆಯ್ಟೇಜ್ ಅನ್ನು ನೋಡೋದಾದ್ರೆ ಪ್ರೀವಿಯಸ್ ಇಯರ್ಸ್ ಅಲ್ಲಿ ಈ ಚಾಪ್ಟರ್ 7 ಮಾರ್ಕ್ಸ್ಗೆ ಬರ್ತಾ ಇತ್ತು. ಸೊ ಪಾರ್ಟ್ ಬಿ ನಲ್ಲಿ 2 ಮಾರ್ಕ್ಸ್ ಒಂದು ಕ್ವಶನ್ ಬರ್ತಾ ಇತ್ತು. ಪಾರ್ಟ್ ಡಿ ನಲ್ಲಿ 5 ಮಾರ್ಕಿಂದು ಒಂದು ಕ್ವಶನ್ ಬರ್ತಾ ಇತ್ತು. ಬಟ್ 2020 and 21 ಅಕಾಡೆಮಿಕ್ ಇಯರ್ಲಿ ಯಾರು ಎಕ್ಸಾಮ್ ಬರೀತಾ ಇದ್ದೀರಾ, ಸೊ ಅವ್ರಿಗೆ ಈ ಚಾಪ್ಟರ್ 9 ಮಾರ್ಕ್ಸ್ಗೆ ಇರುತ್ತೆ. ಈಸಿಯಾಗಿ 9 ಮಾರ್ಕ್ಸ್ ಅನ್ನು ಸ್ಕೋರ್ ಮಾಡ್ಬೋದು. ಸೊ ನಿಮಗೆ ಇಲ್ಲಿ ಪಾರ್ಟ್ ಬಿ ನಲ್ಲಿ 2 ಮಾರ್ಕ್ಸ್ 2 ಕ್ವಶನ್ಸ್ ಇರುತ್ತೆ. ಸೊ ಅಂಡ್ ಪಾರ್ಟ್ ಡಿ ನಲ್ಲಿ 5 ಮಾರ್ಕ್ಸ್ 1 ಕ್ವಶನ್ ಇರುತ್ತೆ. ಇಲ್ಲಿ 5 ಮಾರ್ಕ್ಸ್, ಇಲ್ಲಿ 4 ಮಾರ್ಕ್ಸ್, ಟೋಟಲ್ 9 ಮಾರ್ಕ್ಸ್ ಕ್ವಶನ್ ನಿಮಗೆ ಈ ಚಾಪ್ಟರ್ ಇಂದ ಬರುತ್ತೆ. ಸೊ ಈ ಚಾಪ್ಟರ್ ಅಲ್ಲಿ ನಾವು ಏನ್ ಕಲಿತೀವಿ ಅಂತ ನೋಡೋದಾದ್ರೆ, ನೋಡಿ ಆಲ್ಕೋಹಾಲ್ಸ್ ಅಂದ್ರೆ ಏನು, ಫಿನಾಲ್ಸ್ ಅಂದ್ರೆ ಏನು, ಈಥರ್ಸ್ ಅಂದ್ರೆ ಏನು ಅಂತ ಕಲಿತೀವಿ. ಸೊ ಅದಾದ್ಮೇಲೆ ಕ್ಲಾಸಿಫಿಕೇಶನ್. ಸೊ ಆಲ್ಕೋಹಾಲ್ಸ್, ಫಿನಾಲ್ಸ್ ಮತ್ತೆ ಈಥರ್ಸ್ ಅನ್ನ ಯಾವ ರೀತಿ ಕ್ಲಾಸಿಫಿಕೇಶನ್ ಮಾಡೋದು ಅಂತ ನೋಡ್ತೀವಿ. ಸೊ ಅದಾದ್ಮೇಲೆ ನಾಮಿನ್ಕ್ಲೇಚರ್. ಸೊ ಆಲ್ಕೋಹಾಲ್ಸ್, ಫಿನಾಲ್ಸ್, ಈಥರ್ಸ್ ಅನ್ನ ಯಾವ ರೀತಿ ನೇಮ್ ಮಾಡೋದು ಅಂತ ನೋಡ್ತೀವಿ. ಸೊ ಅದಾದ್ಮೇಲೆ ಪ್ರಿಪರೇಷನ್. ಆಲ್ಕೋಹಾಲ್ಸ್, ಫಿನಾಲ್ಸ್ ಮತ್ತೆ ಈಥರ್ಸ್ ಅನ್ನ ಸೊ ನಾವು ಯಾವ ರೀತಿ ಪ್ರಿಪೇರ್ ಮಾಡ್ತೀವಿ ಅನ್ನೋದನ್ನ ನೋಡ್ತೀವಿ. ಸೊ ಅದಾದ್ಮೇಲೆ ಫಿಸಿಕಲ್ ಪ್ರಾಪರ್ಟೀಸ್ ಅನ್ನು ನೋಡ್ತೀವಿ. ಅದಾದ್ಮೇಲೆ ಕೆಮಿಕಲ್ ಪ್ರಾಪರ್ಟೀಸ್ ಅನ್ನು ನೋಡ್ತೀವಿ. ಸೊ ನೋಡಿ ಮಕ್ಕಳ, ನಿಮಗೆ ಈ ಚಾಪ್ಟರ್ ತುಂಬಾ ಈಸಿಯಾಗಿ ಅರ್ಥ ಆಗ್ಬೇಕಂದ್ರೆ ನೀವು ಫಸ್ಟ್ ಹ್ಯಾಲೋ ಆಲ್ಕಿನ್ಸ್ ಅಂಡ್ ಹ್ಯಾಲೋ ಅರಿನ್ಸ್ ಚಾಪ್ಟರ್ನ ನೀವು ವಿಡಿಯೋನ ನೋಡ್ಬಿಟ್ಟು ಆಮೇಲೆ ಈ ಚಾಪ್ಟರ್ನ ನೀವು ವಿಡಿಯೋ ನೋಡಿದ್ರೆ ನಿಮಗೆ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ನೋಡಿ, ಫಸ್ಟ್ ಹ್ಯಾಲೋ ಆಲ್ಕಿನ್ಸ್, ಹ್ಯಾಲೋ ಅರಿನ್ಸ್, ಅದಾದ್ಮೇಲೆ ಆಲ್ಕೋಹಾಲ್ಸ್, ಫಿನಾಲ್ಸ್, ಈಥರ್ಸ್, ಅದಾದ್ಮೇಲೆ ಆಲ್ಡಿಹೈಡ್ಸ್, ಕೀಟೋನ್ಸ್, ಕಾರ್ಬಾಕ್ಸಿಲಿಕ್ ಆಸಿಡ್ಸ್, ಅದಾದ್ಮೇಲೆ ಅಮೈನ್ಸ್. ಸೊ ಈ ರೀತಿ ನೀವು ಒಂದು ಸೀರೀಸ್ ಅಲ್ಲಿ ಈ ಚಾಪ್ಟರ್ಸ್ ಅನ್ನ ನೀವು ಕಲಿತಾ ಹೋದ್ರೆ ನಿಮಗೆ ತುಂಬಾ ಈಸಿ ಆಗುತ್ತೆ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಒಂದು ಚಾಪ್ಟರ್ ಇಂದ ಇನ್ನೊಂದು ಚಾಪ್ಟರ್ಗೆ ಲಿಂಕ್ ಇರುತ್ತೆ. ಸೊ ಹಾಗಾಗಿ ನೀವು ಒಂದು ಕಡೆಯಿಂದ ಫಸ್ಟ್ ಇಂದಾನೆ ನೀವು ನೋಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಸೊ ಮಕ್ಕಳ, ನಾನು ಹ್ಯಾಲೋ ಆಲ್ಕಿನ್ಸ್, ಹ್ಯಾಲೋ ಅರಿನ್ಸ್ ಚಾಪ್ಟರ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಸೊ ನೀವೆಲ್ಲ ತುಂಬಾ ನೋಡಿದ್ದೀರಾ, ನಿಮ್ಗೆಲ್ಲರೂ ತುಂಬಾ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಕೈಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಜನ ನಿಮ್ಮ ಫ್ರೆಂಡ್ಸಿಗೆ ಈ ವಿಡಿಯೋನ ಶೇರ್ ಮಾಡಿ. ನೋಡಿ ಮಕ್ಕಳ, ಒಂದು ವಿಡಿಯೋ ಮಾಡಲಿಕ್ಕೆ ನನಗೆ 5 ಡೇಸ್ ಬೇಕಾಗುತ್ತೆ. ಸೊ ನನ್ನ 5 ದಿನ ಶ್ರಮದಿಂದ ಒಂದು ವಿಡಿಯೋ ಬರುತ್ತೆ. ಸೊ ದಯವಿಟ್ಟು ಲೈಕನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಸೊ ನೋಡಿ ಮಕ್ಕಳ, ನಿಮಗೆ ಈ ಆಲ್ಕೋಹಾಲ್ಸ್, ಫಿನಾಲ್ಸ್ ಅಂಡ್ ಈಥರ್ಸ್ ಚಾಪ್ಟರ್ನ ನೋಟ್ಸ್ ಏನಾದರೂ ಬೇಕಾದರೆ ನಾನು PDF ಫಾರ್ಮೇಟಲ್ಲಿ ಆ ನೋಟ್ಸನ್ನು ಪ್ರಿಪೇರ್ ಮಾಡಿ ಅದರ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿದ್ದೀನಿ. ಆ ಲಿಂಕನ್ನು ಕ್ಲಿಕ್ ಮಾಡಿ ಆ ನೋಟ್ಸನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ಲೀಸ್ ಆ ನೋಟ್ಸ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕಿಂತ ಮುಂಚೆ ನನ್ನೊಂದು ರಿಕ್ವೆಸ್ಟ್ ಇದೆ, ಒಂದೇ ಒಂದು ಲೈಕನ್ನು ಕೊಟ್ಬಿಟ್ಟು ನೋಟ್ಸನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಹಾಯ್ ಮಕ್ಕಳ, ಈಗ ನೋಡೋಣ ಆಲ್ಕೋಹಾಲ್ಸ್. ಸೊ ಆಲ್ಕೋಹಾಲ್ಸ್ ಅನ್ನು ನಾವು ROH ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇಲ್ಲಿ ಆರ್ ಅಂದರೆ ಪ್ರೀವಿಯಸ್ ಚಾಪ್ಟರ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಆಲ್ಕೈಲ್ ಗ್ರೂಪ್ ಆದರೂ ಆಗಿರುತ್ತೆ ಅಥವಾ ಅರೈಲ್ ಗ್ರೂಪ್ ಆದರೂ ಆಗಿರುತ್ತೆ. ಸೊ ಬಟ್ ಇಲ್ಲಿ ಆಲ್ಕೋಹಾಲ್ಸ್ ಅಲ್ಲಿ ಆಲ್ಕೈಲ್ ಗ್ರೂಪೇ ಆಗಿರುತ್ತೆ. ಸೊ ಇಲ್ಲಿ OH ಅನ್ನು ನಾವು ಹೈಡ್ರಾಕ್ಸಿಲ್ ಗ್ರೂಪ್ ಅಂತ ಕರಿತೀವಿ. ಸೊ ಆಲ್ಕೋಹಾಲ್ಸ್ ಅನ್ನು ನಾವು ROH ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇಲ್ಲಿ ಆಲ್ಕೋಹಾಲ್ಸ್ ಅಂದ್ರೆ these are the organic compounds in which one or more hydroxyl group is bonded to the carbon in a aliphatic compound. ಅಂದ್ರೆ ಒಂದು ಅಥವಾ ಒಂದಕ್ಕಿಂತ ಜಾಸ್ತಿ ಹೈಡ್ರಾಕ್ಸಿಲ್ ಗ್ರೂಪ್ಸ್ಗಳು ಆಲಿಫ್ಯಾಟಿಕ್ ಕಾಂಪೌಂಡ್ಸ್ಗೆ ಬಾಂಡ್ ಆಗಿದ್ರೆ ಸೊ ಅಂಥವು
ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅನ್ನು ನಾವು ಆಲ್ಕೋಹಾಲ್ಸ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ಸ್ ಅನ್ನು ನೋಡೋದಾದ್ರೆ CH3OH ಮಿಥೈಲ್ ಆಲ್ಕೋಹಾಲ್, CH2CH3OH ಈಥೈಲ್ ಆಲ್ಕೋಹಾಲ್. ಸೊ ಇಲ್ಲಿ ಆಲ್ಕೋಹಾಲ್ಸ್ ಅಂದ್ರೆ ಸೊ ಇಲ್ಲಿ ಆಲ್ಕೇನ್ಸ್ ಅಲ್ಲಿ ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿನ ಹೈಡ್ರೋಜನ್ ಆಟಮ್ಸ್ ಅನ್ನು ಹೊರಗಡೆ ತೆಗೆದುಬಿಟ್ಟು ಆ ಜಾಗಕ್ಕೆ ನಾವು OH ಗ್ರೂಪ್ ಅನ್ನು ಹೈಡ್ರಾಕ್ಸಿಲ್ ಗ್ರೂಪ್ ಅನ್ನು ಆಡ್ ಮಾಡಿದ್ರೆ ಸೊ ಬರ್ತಕ್ಕಂಥ ಕಾಂಪೌಂಡ್ ಆಲ್ಕೋಹಾಲ್ ಆಗಿರುತ್ತೆ. ಸೊ ಫಿನಾಲ್ಸ್ ಅಂದ್ರೆ these are the organic compounds which are having one or more hydroxyl group bonded to benzene ring. ಸೊ ಬೆನ್ಸಿನ್ ರಿಂಗಿಗೆ ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿನ ಹೈಡ್ರಾಕ್ಸಿಲ್ ಗ್ರೂಪ್ ಡೈರೆಕ್ಟ್ ಆಗಿ ಬಾಂಡ್ ಆಗಿದ್ರೆ ಸೊ ಅಂತ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅನ್ನು ನಾವು ಫಿನಾಲ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಈಥರ್ಸ್. ಸೊ ಈಥರ್ಸ್ ಅಂದ್ರೆ ಸೊ ಇವು ಒಂದು ಟೈಪ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಆಕ್ಸಿಜನ್ ಆಟಮ್ ಎರಡು ಆಲ್ಕೈಲ್ ಅಥವಾ ಅರೈಲ್ ಗ್ರೂಪಿಗೆ ಬಾಂಡ್ ಆಗಿದ್ರೆ ಸೊ ಅಂತ ಒಂದು ಕಾಂಪೌಂಡ್ಸ್ ಅನ್ನು ನಾವು ಈಥರ್ಸ್ ಅಂತ ಕರಿತೀವಿ. ಓಕೆ, ಸೊ ಈಥರ್ಸಿನ ಕ್ಲಾಸಿಫಿಕೇಶನ್ ಇಲ್ಲೇ ಹೇಳ್ಬಿಡ್ತೀನಿ, ನಿಮಗೆ ಸಿಂಪಲ್ ಆಗಿ ಅರ್ಥ ಆಗುತ್ತೆ. ಸೊ ಈಥರ್ಸ್ ಅನ್ನ 2 ಟೈಪ್ಸ್ ಕ್ಲಾಸಿಫಿಕೇಶನ್ ಮಾಡ್ತೀವಿ. ಒಂದು ಸಿಂಪಲ್ ಆರ್ ಸಿಮಿಟ್ರಿಕಲ್ ಈಥರ್ಸ್, ಅಂದ್ರೆ ಸಿಮಿಟ್ರಿಕಲ್ ಅಂದ್ರೆ ಸೇಮ್ ಅಂತ. ಸೊ ಇಲ್ಲಿ ಆಕ್ಸಿಜನ್ ಆಟಮ್ಗೆ ಎರಡು ಆಲ್ಕೈಲ್ ಅಥವಾ ಅರೈಲ್ ಗ್ರೂಪ್ಸ್ ಬಾಂಡ್ ಆಗಿದ್ರೆ ಅಂತವನ್ನ ನಾವು ಈಥರ್ಸ್ ಅಂತ ಕರಿತೀವಿ ಅಂತ ಕಾಂಪೌಂಡ್ಸ್ ಅನ್ನ. ಸೊ ಇಲ್ಲಿ ಆಕ್ಸಿಜನ್ ಆಟಮ್ಗೆ ಬಾಂಡ್ ಆಗಿರ್ತಕ್ಕಂಥ ಆಲ್ಕೈಲ್ ಗ್ರೂಪ್ಸ್ ಅಥವಾ ಅರೈಲ್ ಗ್ರೂಪ್ಸ್ ಸೇಮ್ ಆಗಿದ್ರೆ ಸೊ ಅಂತ ಈಥರ್ಸ್ ಅನ್ನ ಸಿಮಿಟ್ರಿಕಲ್ ಆರ್ ಸಿಂಪಲ್ ಈಥರ್ಸ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಈ ಆಕ್ಸಿಜನ್ ಆಟಮ್ ಈ ಕಡೆನೂ C2H5 ಗ್ರೂಪ್ಗೆ ಬಾಂಡ್ ಆಗಿದೆ, ಸೊ ಈ ಕಡೆನೂ C2H5 ಗ್ರೂಪ್ಗೆ ಬಾಂಡ್ ಆಗಿದೆ. ಸೊ ಹಾಗಾಗಿ ಎರಡೂ ಕಡೆ ಸೇಮ್ ಗ್ರೂಪ್ಗೆ ಆಕ್ಸಿಜನ್ ಬಾಂಡ್ ಆಗಿರೋದ್ರಿಂದ ಸೊ ಇಂಥ ಈಥರ್ಸ್ ಅನ್ನ ಸಿಮಿಟ್ರಿಕಲ್ ಆರ್ ಸಿಂಪಲ್ ಈಥರ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಮಿಕ್ಸ್ಡ್ ಆರ್ ಅನ್ಸಿಮಿಟ್ರಿಕಲ್ ಈಥರ್ಸ್. ಸೊ ನಿಮಗೆ ಸಿಮಿಟ್ರಿಕಲ್ ಈಥರ್ಸ್ ಹೇಳಿದ ತಕ್ಷಣ ನಿಮಗೆ ಅನ್ಸಿಮಿಟ್ರಿಕಲ್ ಆರ್ ಮಿಕ್ಸ್ಡ್ ಈಥರ್ಸ್ ಅರ್ಥ ಆಗ್ಬಿಟ್ಟಿದೆ ನಿಮಗೆ. ಸೊ ಅಂದ್ರೆ ಆಕ್ಸಿಜನ್ ಆಟಮಿಗೆ ಏನು ಎರಡು ಆಲ್ಕೈಲ್ ಅಥವಾ ಅರೈಲ್ ಗ್ರೂಪ್ಸ್ ಬಾಂಡ್ ಆಗಿರುತ್ತಲ್ವಾ, ಸೊ ಅವು ಡಿಫ್ರೆಂಟ್ ಗ್ರೂಪ್ಸ್ ಆಗಿದ್ರೆ ಸೊ ಅಂತ ಈಥರ್ಸ್ ಅನ್ನು ನಾವು ಅನ್ಸಿಮಿಟ್ರಿಕಲ್ ಆರ್ ಮಿಕ್ಸ್ಡ್ ಈಥರ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ, ಆಕ್ಸಿಜನ್ ಆಟಮ್ ಇದೆ, ಈ ಆಕ್ಸಿಜನ್ ಆಟಮ್ಗೆ ಈ ಕಡೆ CH3 ಗ್ರೂಪ್ಗೆ ಬಾಂಡ್ ಆಗಿದೆ, ಈ ಕಡೆ C2H5 ಗ್ರೂಪ್ಗೆ ಬಾಂಡ್ ಆಗಿದೆ, ಅಂದ್ರೆ ಸೊ ಇದು ಬೇರೆ ಇದೆ. ಸೊ ಹಾಗಾಗಿ ಇವನ್ನ ಅನ್ಸಿಮಿಟ್ರಿಕಲ್ ಸೇಮ್ ಇಲ್ಲ ಅಂತ. ಸಿಮಿಟ್ರಿಕಲ್ ಅಂದ್ರೆ ಸೇಮ್ ಅಂತ, ಅನ್ಸಿಮಿಟ್ರಿಕಲ್ ಒಂದೇ ತರ ಇಲ್ಲ ಅಂತ. ಸೊ ಹಾಗಾಗಿ ಸೊ ಇಂಥ ಈಥರ್ಸ್ ಅನ್ನು ನಾವು ಅನ್ಸಿಮಿಟ್ರಿಕಲ್ ಈಥರ್ಸ್ ಅಂತ ಕರಿತೀವಿ. ಸೊ ಇನ್ನೊಂದು ಎಕ್ಸಾಂಪಲ್ ಇದೆ ನೋಡಿ, ಈ ಆಕ್ಸಿಜನ್ ಆಟಮ್ ಈ ಕಡೆ C2H5 ಗೆ ಬಾಂಡ್ ಆಗಿದೆ, ಈಥೈಲ್ ಗ್ರೂಪ್ಗೆ ಬಾಂಡ್ ಆಗಿದೆ. ಸೊ ಈ ಕಡೆ C6H5 ಫಿನೈಲ್ ಗ್ರೂಪ್ಗೆ ಬಾಂಡ್ ಆಗಿದೆ. ಸೊ ಇಲ್ಲಿ ಈ ಕಡೆ ಈಥೈಲ್ ಗ್ರೂಪ್, ಈ ಕಡೆ ಫಿನೈಲ್ ಗ್ರೂಪ್, ಹಾಗಾಗಿ ಇವನ್ನು ನಾವು ಅನ್ಸಿಮಿಟ್ರಿಕಲ್ ಈಥರ್ ಅಂತ ಕರಿತೀವಿ. ಸೊ ನೋಡಿ, ಸೊ ಇದು ಸೇಮೇ. ನಾನು ಇಲ್ಲಿ C6H5 ನ ಈ ರೀತಿ ಬಿಡಿಸಿ ಬರ್ದಿದ್ದೇನೆ, ಎರಡು ಸೇಮ್ ಇದೆ. ಸೊ ಮಕ್ಕಳ, ಈಗ ನೋಡೋಣ ಕ್ಲಾಸಿಫಿಕೇಶನ್ ಆಫ್ ಆಲ್ಕೋಹಾಲ್ಸ್ ಅಂಡ್ ಫಿನಾಲ್ಸ್. ಸೊ ನಿಮಗೆ ಆಲ್ಕೋಹಾಲ್ಸ್ ಫಿನಾಲ್ಸ್ ಕ್ಲಾಸಿಫಿಕೇಶನ್ ತುಂಬಾ ಈಸಿ ಆಗ್ಬೇಕಂದ್ರೆ ನೀವು ಹ್ಯಾಲೋ ಆಲ್ಕಿನ್ಸ್ ಮತ್ತೆ ಹ್ಯಾಲೋ ಅರಿನ್ಸಿನ ಕ್ಲಾಸಿಫಿಕೇಶನ್ ಅನ್ನು ನೋಡಬೇಕಾಗುತ್ತೆ. ನೋಡಿ, ಹ್ಯಾಲೋ ಆಲ್ಕಿನ್ಸ್ ಹ್ಯಾಲೋ ಅರಿನ್ಸಿನ ಕ್ಲಾಸಿಫಿಕೇಶನ್ನು ಮತ್ತೆ ಆಲ್ಕೋಹಾಲ್ಸ್ ಅಂಡ್ ಫಿನಾಲ್ಸಿನ ಕ್ಲಾಸಿಫಿಕೇಶನ್ನು ತುಂಬ ಸಿಮಿಲರ್ ಆಗಿದೆ. ಸೊ ಹಾಗಾಗಿ ಸೊ ನೀವು ಒಂದು ನೋಡಿದ್ರೆ ಇನ್ನೊಂದು ನಿಮಗೆ ತುಂಬ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಸೊ ಇದರಲ್ಲಿ ಫಸ್ಟ್ ಒಂದು ನೋಡೋಣ, ಬೇಸ್ಡ್ ಆನ್ ನಂಬರ್ ಆಫ್ OH ಗ್ರೂಪ್ಸ್. ಹ್ಯಾಲೋ ಆಲ್ಕಿನ್ಸ್ ಅಲ್ಲಿ ನಾವೇನು ನೋಡಿದ್ವಿ, ಬೇಸ್ಡ್ ಆನ್ ನಂಬರ್ ಆಫ್ ಹ್ಯಾಲೋಜನ್ ಆಟಮ್ಸ್ ನೋಡಿದ್ವಿ. ಸೊ ಇಲ್ಲಿ ಬೇಸ್ಡ್ ಆನ್ ನಂಬರ್ ಆಫ್ OH ಗ್ರೂಪ್ಸ್. ಸೊ ನೋಡಿ, ಆಲ್ಕೋಹಾಲ್ಸ್ ಅಲ್ಲಿ ಒಂದು OH ಗ್ರೂಪ್ ಇದ್ರೆ ಸೊ ಅಂತ ಆಲ್ಕೋಹಾಲ್ಸ್ ಅನ್ನು ನಾವು ಮೋನೋಹೈಡ್ರಿಕ್ ಆಲ್ಕೋಹಾಲ್ಸ್ ಅಂತ ಕರಿತೀವಿ. ಫಿನಾಲ್ಸ್ ಅಲ್ಲಿ ಒಂದು OH ಗ್ರೂಪ್ ಇದ್ರೆ ಸ್ವಂತವನ್ನ ಮೋನೋಹೈಡ್ರಿಕ್ ಫಿನಾಲ್ ಅಂತ ಕರಿತೀವಿ. ಸೊ ಅಲ್ಲಿ ಆಲ್ಕೋಹಾಲ್ಸ್ ಅಲ್ಲಿ ಎರಡು OH ಗ್ರೂಪ್ ಇದ್ರೆ ಅಂತವನ್ನ ನಾವು ಡೈಹೈಡ್ರಿಕ್ ಆಲ್ಕೋಹಾಲ್ ಅಂತ ಕರಿತೀವಿ. ಸೊ ಫಿನಾಲ್ಸ್ ಅಲ್ಲಿ ಎರಡು OH ಗ್ರೂಪ್ ಇದ್ರೆ ಸೊ ಅಂತ ಫಿನಾಲ್ಸ್ ಅನ್ನ ನಾವು ಡೈಹೈಡ್ರಿಕ್ ಫಿನಾಲ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಆಲ್ಕೋಹಾಲ್ಸ್ ಅಲ್ಲಿ ಮೂರು ಹೈಡ್ರಾಕ್ಸಿಲ್ ಗ್ರೂಪ್ ಇದ್ರೆ ಅವನ್ನ ಟ್ರೈಹೈಡ್ರಿಕ್ ಆಲ್ಕೋಹಾಲ್ಸ್ ಅಂತ ಕರಿತೀವಿ. ಸೊ ಫಿನಾಲ್ಸ್ ಅಲ್ಲಿ ಮೂರು OH ಗ್ರೂಪ್ಸ್ ಇದ್ರೆ ಅಂತವನ್ನ ನಾವು ಟ್ರೈಹೈಡ್ರಿಕ್ ಫಿನಾಲ್ ಅಂತ ಕರಿತೀವಿ. ಸೊ ಇಲ್ಲಿ ಅದೇ ಹ್ಯಾಲೋ ಆಲ್ಕಿನ್ಸ್ ಹ್ಯಾಲೋ ಅರಿನ್ಸ್ ಅಲ್ಲಿ ಒಂದು ಹ್ಯಾಲೋಜನ್ ಆಟಮ್ ಇದ್ರೆ ಮೋನೋ ಹ್ಯಾಲೋ ಆಲ್ಕಿನ್ ಅಂತ ಕರಿತಿದ್ವಿ, ಅಥವಾ ಮೋನೋ ಹ್ಯಾಲೋ ಅರಿನ್ ಅಂತ ಕರಿತಿದ್ವಿ. ಎರಡು ಹ್ಯಾಲೋಜನ್ ಆಟಮ್ ಇದ್ರೆ ಡೈ ಹ್ಯಾಲೋ ಆಲ್ಕಿನ್ ಅಥವಾ ಡೈ ಹ್ಯಾಲೋ ಅರಿನ್ ಅಂತ ಕರಿತಿದ್ವಿ. ಮೂರು ಹ್ಯಾಲೋಜನ್ ಆಟಮ್ ಇದ್ರೆ ಟ್ರೈ ಹ್ಯಾಲೋ ಆಲ್ಕಿನ್ ಅಥವಾ ಟ್ರೈ ಹ್ಯಾಲೋ ಅರಿನ್ ಅಂತ ಕರಿತಾ ಇದ್ವಿ. ಸೊ ಮಕ್ಕಳ, ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಅಲೈಲಿಕ್ ಆಲ್ಕೋಹಾಲ್ಸ್. ಸೊ ನೀವು ಪ್ರಿವಿಯಸ್ ಚಾಪ್ಟರ್ ಅಲ್ಲಿ ಅಲೈಲಿಕ್ ಹ್ಯಾಲೈಡ್ಸ್ ಅಂತ ನೋಡಿದ್ರಿ. ನಿಮಗೆ ಗೊತ್ತಿದೆ sp3 ಹೈಬ್ರಿಡೈಸ್ಡ್ ಕಾರ್ಬನ್ ಡಬಲ್ ಬಾಂಡೆಡ್ ಕಾರ್ಬನ್ಗೆ ಬಾಂಡ್ ಆಗಿದ್ರೆ ಸೊ ಆ ಕಾರ್ಬನ್ ಅನ್ನು ನಾವು ಅಲೈಲಿಕ್ ಕಾರ್ಬನ್ ಅಂತ ಕರಿತೀವಿ. ಸೊ ನೋಡಿ, ಇದು sp2 ಹೈಬ್ರಿಡೈಸ್ಡ್ ಕಾರ್ಬನ್, ಅದರ ನೆಕ್ಸ್ಟ್ ಕಾರ್ಬನ್ sp3 ಹೈಬ್ರಿಡೈಸ್ಡ್ ಕಾರ್ಬನ್. ಈ sp3 ಹೈಬ್ರಿಡೈಸ್ಡ್ ಕಾರ್ಬನ್ ಅನ್ನು ನಾವು
ಅಲೈಲಿಕ್ ಕಾರ್ಬನ್ ಅಂತ ಕರಿತೀವಿ. ಸೊ ಈ ಅಲೈಲಿಕ್ ಕಾರ್ಬನ್ಗೆ ಹೈಡ್ರಾಕ್ಸಿಲ್ ಗ್ರೂಪ್ಸ್ ಬಾಂಡ್ ಆಗಿದ್ರೆ ಸೊ ಅಂತ ಆಲ್ಕೋಹಾಲ್ಸ್ ಅನ್ನು ನಾವು ಅಲೈಲಿಕ್ ಆಲ್ಕೋಹಾಲ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಬೆನ್ಸಾಯಿಲಿಕ್ ಆಲ್ಕೋಹಾಲ್. ಸೊ ನಿಮ್ಗೆ ಗೊತ್ತಿದೆ ಬೆನ್ಸಾಯಿಲಿಕ್ ಕಾರ್ಬನ್ ಪ್ರೀವಿಯಸ್ ಚಾಪ್ಟರ್ ಅಲ್ಲಿ ನೋಡಿದ್ರ. ಸೊ ಬೆನ್ಸಿನ್ ರಿಂಗಿಗೆ ಬಾಂಡ್ ಆಗಿರ್ತಕ್ಕಂಥ sp3 ಹೈಬ್ರಿಡೈಸ್ಡ್ ಕಾರ್ಬನ್ ಅನ್ನು ನಾವು ಬೆನ್ಸಾಯಿಲಿಕ್ ಕಾರ್ಬನ್ ಅಂತ ಕರಿತೀವಿ. ಸೊ ಆ ಬೆನ್ಸಾಯಿಲಿಕ್ ಕಾರ್ಬನ್ಗೆ ಹೈಡ್ರಾಕ್ಸಿಲ್ ಗ್ರೂಪ್ ಬಾಂಡ್ ಆಗಿದ್ರೆ ಅಂತ ಒಂದು ಆಲ್ಕೋಹಾಲ್ಸ್ ಅನ್ನು ನಾವು ಬೆನ್ಸಾಯಿಲಿಕ್ ಆಲ್ಕೋಹಾಲ್ ಅಂತ ಕರಿತೀವಿ. ಸೊ ನೋಡಿ ಮಕ್ಕಳ, ಈಗ ನೋಡೋಣ ಪ್ರಿಪರೇಷನ್ ಆಫ್ ಆಲ್ಕೋಹಾಲ್ಸ್. ಸೊ ಅದರಲ್ಲಿ ಫಸ್ಟ್ ಒನ್ ಬೈ ಆಸಿಡ್ ಕೆಟಲೈಸ್ಡ್ ಹೈಡ್ರೇಷನ್ ಆಫ್ ಆಲ್ಕೀನ್. ಸೊ ಆಲ್ಕೀನ್ಸ್ಗೆ ಆಸಿಡ್ ಕೆಟಲೈಸ್ಡ್ ಹೈಡ್ರೇಷನ್ ಅನ್ನು ಮಾಡಿದಾಗ ನಮಗೆ ಆಲ್ಕೋಹಾಲ್ಸ್ ಬರುತ್ತೆ. ಸೊ ಅದಕ್ಕೆ ನಾವು ಎಕ್ಸಾಂಪಲ್ ಪ್ರೋಪೀನ್ ಅನ್ನು ತಗೊಂಡಿದ್ದೀವಿ. ಅಂದ್ರೆ ಪ್ರೋಪೀನಿಗೆ ಹೈಡ್ರೇಷನ್ ಇನ್ ಪ್ರೆಸೆನ್ಸ್ ಆಫ್ ಆಸಿಡ್, ಅಂದ್ರೆ ಇನ್ ಪ್ರೆಸೆನ್ಸ್ ಆಫ್ ಆಸಿಡ್ ಅಲ್ಲಿ ಸೊ ವಾಟರ್ ಅನ್ನ ಪ್ರೋಪೀನ್ಗೆ ಆಡ್ ಮಾಡಿದಾಗ ನಮಗೆ ಆಲ್ಕೋಹಾಲ್ಸ್ ಬರುತ್ತೆ. ಸೊ ಇಲ್ಲಿ ಎರಡು ಪ್ರಾಡಕ್ಟ್ ಬರುತ್ತೆ. ಸೊ ಯಾವ ರೀತಿ ಅಂದ್ರೆ ಸಪೋಸ್ ಇಲ್ಲಿ ಆ ವಾಟರ್ ಅಲ್ಲಿ ಸೊ ಇಲ್ಲಿ ಬಾಂಡ್ ಬ್ರೇಕ್ ಆಗುತ್ತೆ. ಬಾಂಡ್ ಬ್ರೇಕ್ ಆಗಿಬಿಟ್ಟು OH ಮೈನಸ್ ಪ್ಲಸ್ H ಪ್ಲಸ್ ಆಗುತ್ತೆ. ಸಪೋಸ್ OH ಮೈನಸ್ ಸೊ ಈ ಕಾರ್ಬನ್ಗೆ ಬಂದು ಬಾಂಡ್ ಆದರೆ ಸೊ ಈ ಬಾಂಡ್ ಈ ಕಡೆ ಶಿಫ್ಟ್ ಆಗಿಬಿಟ್ಟು ಹೈಡ್ರೋಜನ್ಗೆ ಬಾಂಡ್ ಆಗುತ್ತೆ. ಸೊ ಅವಾಗ ನಮಗೆ ಈ ಪ್ರಾಡಕ್ಟ್ ಬರುತ್ತೆ. ಸೊ ನೋಡಿ OH ಮೈನಸ್ ಈ ಕಾರ್ಬನ್ಗೆ ಬಂದು ಬಾಂಡ್ ಆಗಿದೆ. ಸೊ ಇಲ್ಲಿರೋ ಬಾಂಡ್ ಈ ಕಡೆ ಶಿಫ್ಟ್ ಆಗಿದೆ. ಸೊ ಇಲ್ಲಿಗೆ H ಬಂದು ಬಾಂಡ್ ಆಗಿದೆ. ಸೊ ನಮಗೆ ಅವಾಗ ಪ್ರೋಪನ್ ಟು ಆಲ್ ಬರುತ್ತೆ. ಸಪೋಸ್ ಸೊ ಇದೇ ಪ್ರೋಪೀನಿಗೆ OH ಈ ಕಾರ್ಬನ್ಗೆ ಬಂದು ಬಾಂಡ್ ಆದರೆ ಸೊ ಈ ಬಾಂಡ್ ಈ ಕಡೆ ಶಿಫ್ಟ್ ಆಗುತ್ತೆ. ಸೊ ಈ ಬಾಂಡ್ ಹೈಡ್ರೋಜನ್ಗೆ ಬಾಂಡ್ ಆಗುತ್ತೆ. ಸೊ OH ಇಲ್ಲಿಗೆ ಬರುತ್ತೆ. ಇಲ್ಲಿ ನೋಡಿ ಇಲ್ಲಿ ಬಂದಿದೆ OH ಈ ಕಾರ್ಬನ್ಗೆ ಬಾಂಡ್ ಆದರೆ ಸೊ ಇಲ್ಲಿ ಡಬಲ್ ಬಾಂಡ್ ಈ ಕಡೆ ಶಿಫ್ಟ್ ಆಗಿಬಿಟ್ಟು ಸೊ ಅದಕ್ಕೆ ಈ H ಬಾಂಡ್ ಆಗಿದೆ. ಸೊ ನಮಗೆ ಇಲ್ಲಿ ಪ್ರೋಪನ್ 1 ಆಲ್ ಬರುತ್ತೆ. ಸೊ ಏನ್ ಪ್ರೋಪನ್ 1 ಆಲ್ ಇದೆಯಲ್ಲ ಅದು ಮೈನರ್ ಪ್ರಾಡಕ್ಟ್ ಆಗಿರುತ್ತೆ. ಸೊ ಇದು ಪ್ರೋಪನ್ 2 ಆಲ್ ಇದೆಯಲ್ಲ ಇದು ಮೇಜರ್ ಪ್ರಾಡಕ್ಟ್ ಆಗಿರುತ್ತೆ. ಸೊ ಅಂದ್ರೆ 100 ಮಾಲಿಕ್ಯೂಲ್ಸ್ ಆಫ್ ಪ್ರೋಪೀನ್ ಆಸಿಡ್ ಕೆಟಲೈಸ್ಡ್ ಹೈಡ್ರೇಷನ್ ಆದಾಗ ಒಂದು 80 to 90 ಮಾಲಿಕ್ಯೂಲ್ಸ್ ಈ ರೀತಿ ಪ್ರಾಡಕ್ಟ್ ಅನ್ನ ಕೊಡುತ್ತೆ. ಸೊ ಇನ್ನೊಂದು 10 to 20 ಮಾಲಿಕ್ಯೂಲ್ಸ್ ಈ ಪ್ರಾಡಕ್ಟ್ ಅನ್ನ ಕೊಡುತ್ತೆ. ಸೊ ನೋಡಿ, ಸೊ ನಾವಿಲ್ಲಿ ಮೇಜರ್ ಪ್ರಾಡಕ್ಟ್ ಮೈನರ್ ಪ್ರಾಡಕ್ಟ್ ಯಾವ ರೀತಿ ಹೇಳ್ತೀವಿ ಅಂದ್ರೆ ಸೊ ಬೇಸ್ಡ್ ಆನ್ ಮಾರ್ಕೋನಿಕಾಫ್ ರೂಲ್. ಸೊ ನಿಮಗೆ ಮಾರ್ಕೋನಿಕಾಫ್ ರೂಲ್ ಸ್ಟೇಟ್ಮೆಂಟ್ ಏನು ಕೇಳೋದಿಲ್ಲ ಇಲ್ಲಿ. ಸೊ ಬಟ್ ಈ ಪ್ರೋಪೀನಿಗೆ ಆಸಿಡ್ ಕೆಟಲೈಸ್ಡ್ ಹೈಡ್ರೇಷನ್ ಅನ್ನ ಮಾಡಿದಾಗ ಮೇಜರ್ ಪ್ರಾಡಕ್ಟ್ ಯಾವ್ದು ಬರುತ್ತೆ ಅಥವಾ ಮೈನರ್ ಪ್ರಾಡಕ್ಟ್ ಯಾವ್ದು ಬರುತ್ತೆ ಅಂತ ಕೇಳ್ತಾರೆ ಎಕ್ಸಾಮಿನೇಷನ್ ಅಲ್ಲಿ 1 ಮಾರ್ಕಿಗೆ. ಸೊ ನೋಡಿ, ಏನಿದು ಮಾರ್ಕೋನಿಕಾಫ್ ರೂಲ್ ಇದೆಯಲ್ಲ ಸೊ ಅದು ನಿಮ್ಮ CET ಮತ್ತೆ NEET ತುಂಬಾ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿದೆ. ಸೊ ಏನು ಮಾರ್ಕೋನಿಕಾಫ್ ರೂಲ್ ಅಂತ ನೋಡೋದಾದ್ರೆ ಸೊ ಅನ್ಸಿಮಿಟ್ರಿಕಲ್ ಆಲ್ಕೀನ್ಸ್ಗೆ ಅನ್ಸಿಮಿಟ್ರಿಕಲ್ ರಿಯೇಜೆಂಟ್ ಅನ್ನ ಹಾಕಿದಾಗ ರಿಯೇಜೆಂಟಿನ ನೆಗೆಟಿವ್ ಪಾರ್ಟ್ ಏನ್ ಮಾಡುತ್ತೆ, ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಅಲ್ಲಿ ಲೆಸ್ ನಂಬರ್ ಆಫ್ ಹೈಡ್ರೋಜನ್ ಇರೋ ಕಾರ್ಬನ್ಗೆ ಹೋಗಿ ಬಾಂಡ್ ಆದ್ರೆ ಅದು ಮೇಜರ್ ಪ್ರಾಡಕ್ಟ್ ಆಗಿರುತ್ತೆ. ಸೊ ಇದು ಮಾರ್ಕೋನಿಕಾಫ್ ರೂಲ್ ಆಗಿದೆ. ಸೊ ನೆಕ್ಸ್ಟ್ ಮಕ್ಕಳ ಹೈಡ್ರೋಬೋರೇಷನ್ ಆಕ್ಸಿಡೇಷನ್. ಸೊ ನೋಡಿ ಮಕ್ಕಳ, ಸೊ ಈ ಮೆಥಡ್ ಅಲ್ಲಿ ಪ್ರೋಪೀನ್ ಅನ್ನ ತಗೊಳ್ತೀವಿ. ಪ್ರೋಪೀನ್ ಅನ್ನ ತಗೊಳ್ಳೋದಕ್ಕೆ ಡೈಬೋರಿನ್ ಅನ್ನ ಹಾಕ್ತೀವಿ. ಸೊ ಯಾವಾಗ ಡೈಬೋರಿನ್ ಅನ್ನ ಹಾಕ್ತೀವೋ ಸೊ ಇಲ್ಲಿ ಡೈಬೋರಿನ್ ಅಲ್ಲಿ ಇಲ್ಲಿ ಬಾಂಡ್ ಬ್ರೇಕ್ ಆಗುತ್ತೆ. ಬಾಂಡ್ ಬ್ರೇಕ್ ಆಗಿಬಿಟ್ಟು ಈ H ಅಲಾಂಗ್ ವಿತ್ ಬಾಂಡ್ ಇಲ್ಲಿಗೆ ಬಂದು ಬಾಂಡ್ ಆಗುತ್ತೆ. ಸೊ ಈ ಬಾಂಡ್ ಬಂದ್ಬಿಟ್ಟು ಬಿಗೆ ಬಂದು ಬಾಂಡ್ ಆಗುತ್ತೆ. ನೋಡಿ ತೋರಿಸಿ ನೋಡಿ ಕಲರಲ್ಲಿ ಈ H ಇಲ್ಲಿಗೆ ಬಂದಿದೆ. ನೆಕ್ಸ್ಟ್ ಈ ಬಾಂಡ್ ಬಿಗೆ ಬಾಂಡ್ ಆಗಿದೆ. ಸೊ ಈ ಪ್ರಾಡಕ್ಟ್ ಬಂತು. ಸೊ ನೆಕ್ಸ್ಟ್ ಅದಕ್ಕೆ ಇನ್ನೊಂದು ಮಾಲಿಕ್ಯೂಲ್ ಆಲ್ಕೀನ್ ಅನ್ನು ಹಾಕಿದಾಗ ಅಂದ್ರೆ ಪ್ರೋಪೀನ್ ಅನ್ನು ಹಾಕಿದಾಗ ಎಗೈನ್ ಸೊ ಇಲ್ಲಿ ಬಾಂಡ್ ಬ್ರೇಕ್ ಆಗುತ್ತೆ. ಈ ಬಾಂಡ್ ಬಂದ್ಬಿಟ್ಟು ಇಲ್ಲಿಗೆ ಬರುತ್ತೆ. ಈ ಬಾಂಡ್ ಬಂದ್ಬಿಟ್ಟು ಬಿಗೆ ಬಾಂಡ್ ಆಗುತ್ತೆ. ಸೊ ನಮಗೆ ಈ ಪ್ರಾಡಕ್ಟ್ ಬರುತ್ತೆ. ಸೊ ಇಲ್ಲೊಂದು ಆಲ್ಕೀನ್ ಆಡಾಯಿತು. ಸೊ ಇಲ್ಲೊಂದು ಆಲ್ಕೀನ್ ಆಡಾಯಿತು. ಸೊ ಇದು ಟ್ವೈಸ್ BH, ಈ BH ಅಷ್ಟೇ ಉಳ್ಕೊಂಡಿದೆ. ಸೊ ಅದಕ್ಕೆ ಇನ್ನೊಂದು ಆಲ್ಕೀನ್ ಅನ್ನು ಹಾಕಿದಾಗ ಸೇಮ್ ಇಲ್ಲಿ ಬಾಂಡ್ ಬ್ರೇಕ್ ಆಗುತ್ತೆ. ಈ ಹೈಡ್ರೋಜನ್ ಈ ಕಾರ್ಬನ್ಗೆ ಬರುತ್ತೆ. ಈ ಬಾಂಡು ಬಿಗೆ ಹೋಗಿ ಬಾಂಡ್ ಆಗುತ್ತೆ. ಸೊ ನಮಗೆ ಟ್ರೈಸ್ ಬರುತ್ತೆ. ಇಲ್ಲಿ ಟ್ವೈಸ್ ಇತ್ತು, ಇನ್ನೊಂದು ಪ್ರೋಪೀನ್ ಆಡಾಯಿತು. ಸೊ ನಮಗೆ ಟ್ರೈಸ್ ಬಿ ಬರುತ್ತೆ. ಸೊ ನೆಕ್ಸ್ಟ್ ಅದಕ್ಕೆ 3 ಮಾಲಿಕ್ಯೂಲ್ಸ್ ಆಫ್ H2O2 ಇನ್ ಪ್ರೆಸೆನ್ಸ್ ಆಫ್ ಬೇಸ್ ನಾವು ವಾಟರ್ ಅನ್ನ ಹಾಕಿದಾಗ ಸೊ ನಮಗೆ ಪ್ರೋಪನ್ 1 ಆಲ್ ಬರುತ್ತೆ. CH3 CH2 CH2 OH ಪ್ರೋಪನ್ 1 ಆಲ್ ಬರುತ್ತೆ ಪ್ಲಸ್ BOH3. ಸರ್ ಇದು ತುಂಬಾ ಲೆಂತ್ ಆಯಿತು ಸರ್, ನೆನ್ಪಿಟ್ಕೊಳ್ಳಿಕ್ಕೆ ಆಗಲ್ಲ ಅಂದ್ರೆ ಸೊ ಇಲ್ಲಿ ನೋಡಿ ಬಾಂಡ್ ಲೈನ್ ಫಾರ್ಮುಲಾದಲ್ಲಿ ಬರ್ತೀನಿ ತುಂಬಾ ಸಿಂಪಲ್ ಆಗಿ. ನೋಡಿ ಇದು ಪ್ರೋಪೀನು CH3 CH CH2 ಅದಕ್ಕೆ
BH3 ಟ್ವೈಸ್ ಅನ್ನು ಹಾಕಿದಾಗ ಸೊ ನಮಗೆ ಈ ಪ್ರಾಡಕ್ಟ್ ಬಂತು. ಸೊ ನೆಕ್ಸ್ಟ್ ಅದಕ್ಕೆ ಇನ್ನೊಂದು ಆಲ್ಕಿನ್ ಅನ್ನು ಆಡ್ ಮಾಡಿದಾಗ ಸೊ ನಮಗೆ ಈ ಪ್ರಾಡಕ್ಟ್ ಬರುತ್ತೆ. ಸೊ ನೆಕ್ಸ್ಟ್ ಅದಕ್ಕೆ ಇನ್ನೊಂದು ಆಲ್ಕಿನ್ ಅನ್ನು ಆಡ್ ಮಾಡಿದಾಗ ಸೊ ನಮಗೆ ಈ ಪ್ರಾಡಕ್ಟ್ ಬರುತ್ತೆ. ಸೊ ನೆಕ್ಸ್ಟ್ ಅದಕ್ಕೆ 3H2O2 OH - H2O ಹಾಕಿದಾಗ ನಮಗೆ ಸೊ 3 ಪ್ರೋಪನಾಲ್ ಬಂತು ಪ್ಲಸ್ BOH ಥ್ರೈಸ್. ಸೊ ನೀವು ಬಾಂಡ್ ಲೈನ್ ಫಾರ್ಮುಲಾ ಅದನ್ನು ಯೂಸ್ ಮಾಡಿಕೊಂಡು ಬರೀಬಹುದು. ಸೊ ನೆಕ್ಸ್ಟ್ ಇನ್ನೂ ಸಿಂಪಲ್ ಆಗಿ ಬರೆಯೋದಾದ್ರೆ ಸೊ ಇಲ್ಲಿ 3 ಮಾಲಿಕ್ಯೂಲ್ಸ್ ಆಫ್ ಏನ್ ಪ್ರೋಟೀನ್ ಇದೆಯಲ್ಲ ಅದನ್ನ ಒಟ್ಟಿಗೆ ಬರ್ಬಿಡಿ. ಅದಕ್ಕೆ ಫಸ್ಟ್ ಡೈಬೋರೇನ್ ಅನ್ನ ಹಾಕ್ರಿ. ನೆಕ್ಸ್ಟ್ ಸೆಕೆಂಡ್ ಇಲ್ಲಿ 3H2O2 OH ಮೈನಸ್ ಅನ್ನ ಹಾಕಿದಾಗ ನಮಗೆ ಸೊ ನಮಗೆ ಇಲ್ಲಿ ಆಲ್ಕೋಹಾಲ್ ಬಂತು ಪ್ಲಸ್ BOH ಥ್ರೈಸ್. ಸಪೋಸ್ 1 ಮಾರ್ಕಿಗೆ ಹೈಡ್ರೋಬೋರೇಷನ್ ಆಕ್ಸಿಡೇಷನ್ ಅಲ್ಲಿ ಬರ್ತಕ್ಕಂಥ ಪ್ರಾಡಕ್ಟ್ ಯಾವುದು ಅಂತ ಕೇಳಿದ್ರೆ ಸೊ ನೀವು ಹೇಳಬೇಕು ಪ್ರೋಪನ್ 1-ಆಲ್. ಪ್ರಿಪರೇಷನ್ ಆಫ್ ಆಲ್ಕೋಹಾಲ್ಸ್ ಅಲ್ಲಿ ಥರ್ಡ್ ಮೆಥಡ್ ರಿಡಕ್ಷನ್ ಆಫ್ ಕಾರ್ಬೊನಿಲ್ ಕಾಂಪೌಂಡ್ಸ್. ಕಾರ್ಬೊನಿಲ್ ಕಾಂಪೌಂಡ್ಸ್ ಅನ್ನು ನಾವು ರಿಡಕ್ಷನ್ ಮಾಡಿದ್ರೆ ನಮಗೆ ಆಲ್ಕೋಹಾಲ್ಸ್ ಬರುತ್ತೆ. ನೋಡಿ ಈ C ಡಬಲ್ ಬಾಂಡ್ ಗ್ರೂಪ್ ಏನಿದೆಯಲ್ಲ ಸೊ ಅದನ್ನು ನಾವು ಕಾರ್ಬೊನಿಲ್ ಗ್ರೂಪ್ ಅಂತ ಕರಿತೀವಿ. ಈ ಕಾರ್ಬೊನಿಲ್ ಗ್ರೂಪ್ ಯಾವ ಕಾಂಪೌಂಡ್ಸ್ ಅಲ್ಲಿ ಇರುತ್ತೋ ಅಂತ ಕಾಂಪೌಂಡ್ಸ್ ಅನ್ನು ನಾವು ಕಾರ್ಬೊನಿಲ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಸೊ ಅದರಲ್ಲಿ ಆಲ್ಡಿಹೈಡ್ಸ್ ಗಿವ್ಸ್ ಪ್ರೈಮರಿ ಆಲ್ಕೋಹಾಲ್ಸ್. ಸೊ ಆಲ್ಡಿಹೈಡ್ಸ್ ಏನಿದೆಯಲ್ಲ ಸೊ ಅವನ್ನ ನಾವು ರಿಡಕ್ಷನ್ ಮಾಡಿದ್ರೆ ಅಂದ್ರೆ ಹೈಡ್ರೋಜನ್ ಗ್ಯಾಸ್ ಅನ್ನು ಇನ್ ಪ್ಲೇಸ್ ಆಫ್ ಪೆಲಾಡಿಯಂ ಅಲ್ಲಿ ಪಾಸ್ ಮಾಡಿದಾಗ ಸೊ ನಮಗೆ ಪ್ರೈಮರಿ ಆಲ್ಕೋಹಾಲ್ಸ್ ಬರುತ್ತೆ. ಸೊ ನೋಡಿ ಸೊ ಇದು ಆಲ್ಡಿಹೈಡ್ ಆಗಿದೆ. ಸೊ ಇದು 6 C ಡಬಲ್ ಬಾಂಡ್ OH. ಸೊ ಇದನ್ನ ನಾವು ಆಲ್ಡಿಹೈಡ್ ಅಂತ ಕರಿತೀವಿ. ನೋಡಿ ಈ C ಡಬಲ್ ಬಾಂಡ್ O ಗ್ರೂಪ್ ಇದೆಯಲ್ಲ ಸೊ ಈ ಗ್ರೂಪ್ ಅನ್ನು ನಾವು ಕಾರ್ಬೋನಿಲ್ ಗ್ರೂಪ್ ಅಂತ ಕರಿತೀವಿ. ಈ ಕಾರ್ಬನ್ ಅನ್ನು ನಾವು ಕಾರ್ಬೋನಿಲ್ ಕಾರ್ಬನ್ ಅಂತ ಕರಿತೀವಿ. ಸೊ ಈ ಕಾರ್ಬೋನಿಲ್ ಗ್ರೂಪ್ ಯಾವ ಯಾವ ಕಾಂಪೌಂಡ್ಸ್ ಅಲ್ಲಿ ಇರುತ್ತೋ ಆ ಕಾಂಪೌಂಡ್ಸ್ ಅನ್ನು ನಾವು ಕಾರ್ಬೋನಿಲ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ ಸೊ ಇದು ಆಲ್ಡಿಹೈಡ್ ಆಗಿದೆ, ಇದು ಹೈಡ್ರೋಜನ್, ಇದು ಕಾರ್ಬನ್ನು. ಸೊ ಕಾರ್ಬೋನಿಲ್ ಗ್ರೂಪ್ ಒಂದು ಕಡೆ ಕಾರ್ಬನ್ಗೆ ಇನ್ನೊಂದು ಕಡೆ ಹೈಡ್ರೋಜನ್ಗೆ ಬಾಂಡ್ ಆದರೆ ಅದನ್ನು ಆಲ್ಡಿಹೈಡ್ ಅಂತ ಕರಿತೀವಿ. ಕಾರ್ಬನಿಲ್ ಗ್ರೂಪ್ ಎರಡೂ ಕಡೆ ಇಲ್ಲಿ ಮತ್ತೆ ಇಲ್ಲಿ ಎರಡೂ ಕಡೆ ಕಾರ್ಬನ್ಗೆ ಬಾಂಡ್ ಆದರೆ ಅದನ್ನು ಕೀಟೋನ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ ಸೊ ಆಲ್ಡಿಹೈಡ್, ಸೊ ಇದು ಕೀಟೋನ್. ಕಾರ್ಬನಿಲ್ ಗ್ರೂಪ್ ಎರಡೂ ಕಡೆ ಕಾರ್ಬನ್ಸ್ಗೆ ಬಾಂಡ್ ಆಗಿದೆ, ಹಾಗಾಗಿ ಇದನ್ನ ಕೀಟೋನ್ ಅಂತ ಕರಿತೀವಿ. ಸೊ ಕಾರ್ಬನಿಲ್ ಗ್ರೂಪ್ ಒಂದು ಕಡೆ ಹೈಡ್ರಾಕ್ಸಿಲ್ ಗ್ರೂಪ್ ಇನ್ನೊಂದು ಕಡೆ ಆಲ್ಕೈಲ್ ಅಥವಾ ಅರೈಲ್ ಗ್ರೂಪಿಗೆ ಬಾಂಡ್ ಆಗಿದ್ರೆ ಸೊ ಅದನ್ನು ನಾವು ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಕೀಟೋನ್ಸ್ ಗಿವ್ ಸೆಕೆಂಡರಿ ಆಲ್ಕೋಹಾಲ್ಸ್. ಕೀಟೋನ್ಸ್ ಅನ್ನ ಇನ್ಫ್ಲುಯೆನ್ಸ್ ಆಫ್ ಸೋಡಿಯಂ ಬೋರೋಹೈಡ್ರೇಟ್, ಇದು ಮೈಲ್ಡ್ ರಿಡ್ಯೂಸಿಂಗ್ ಏಜೆಂಟ್ ಆಗಿದೆ. ಸೊ ಕೀಟೋನ್ಸ್ಗಳು ಸೋಡಿಯಂ ಬೋರೋಹೈಡ್ರೇಟ್ ಜೊತೆ ರಿಯಾಕ್ಟ್ ಆದಾಗ ನಮಗೆ ಸೆಕೆಂಡರಿ ಆಲ್ಕೋಹಾಲ್ಸ್ ಅನ್ನ ಕೊಡ್ತವೆ. ನೆಕ್ಸ್ಟ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ಗಳು ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಜೊತೆ ರಿಯಾಕ್ಟ್ ಆಗಿ ಫಾಲೋಡ್ ಬೈ ಹೈಡ್ರಾಲಿಸಿಸ್ ಮಾಡಿದಾಗ ಸೊ ನಮಗೆ ಪ್ರೈಮರಿ ಆಲ್ಕೋಹಾಲ್ಸ್ ಬರುತ್ತೆ. ಸೊ ಇಲ್ಲಿ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಏನಿದೆ ಸೊ ಇದು ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್ ಆಗಿದೆ. ಸೊ ಇಷ್ಟೇನೆ ಆಲ್ಡಿಹೈಡ್ಸ್ಗಳು ಪ್ರೈಮರಿ ಆಲ್ಕೋಹಾಲ್ಸ್ ಅನ್ನ ಕೊಡ್ತವೆ, ಕೀಟೋನ್ಸ್ಗಳು ಸೆಕೆಂಡರಿ ಆಲ್ಕೋಹಾಲ್ಸ್ ಅನ್ನ ಕೊಡ್ತವೆ, ಕಾರ್ಬಾಕ್ಸಿಲಿಕ್ ಆಸಿಡ್ಸ್ಗಳು ಪ್ರೈಮರಿ ಆಲ್ಕೋಹಾಲ್ಸ್ ಅನ್ನ ಕೊಡ್ತವೆ ಆನ್ ರಿಡಕ್ಷನ್. ಸೊ ಇಲ್ಲಿ ಪ್ರೈಮರಿ ಆಲ್ಕೋಹಾಲ್ ಅಂದ್ರೆ ಸೊ OH ಬಾಂಡ್ ಆಗಿರ್ತಕ್ಕಂಥ ಕಾರ್ಬನ್ ಡೈರೆಕ್ಟ್ ಆಗಿ ಒಂದು ಕಾರ್ಬನ್ಗೆ ಬಾಂಡ್ ಆಗಿರೋದನ್ನ ಪ್ರೈಮರಿ ಆಲ್ಕೋಹಾಲ್ ಅಂತ ಕರಿತೀವಿ. ಸೊ OH ಬಾಂಡ್ ಆಗಿರ್ತಕ್ಕಂಥ ಕಾರ್ಬನ್ ಡೈರೆಕ್ಟ್ ಆಗಿ ಎರಡು ಕಾರ್ಬನ್ಗೆ ಬಾಂಡ್ ಆಗಿರೋದನ್ನ ಸೆಕೆಂಡರಿ ಆಲ್ಕೋಹಾಲ್ ಅಂತ ಕರಿತೀವಿ. OH ಬಾಂಡ್ ಆಗಿರ್ತಕ್ಕಂಥ ಕಾರ್ಬನ್ ಡೈರೆಕ್ಟ್ ಆಗಿ 3 ಕಾರ್ಬನ್ಸ್ಗೆ ಬಾಂಡ್ ಆಗಿರೋದನ್ನ ಟರ್ಷರಿ ಆಲ್ಕೋಹಾಲ್ಸ್ ಅಂತ ಕರಿತೀವಿ. ಸೇಮ್ ಯಾವ ತರ ಅಂದ್ರೆ ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್, ಸೆಕೆಂಡರಿ ಆಲ್ಕೈಲ್ ಹ್ಯಾಲೈಡ್, ಟರ್ಷರಿ ಆಲ್ಕೈಲ್ ಹ್ಯಾಲೈಡ್ ಅನ್ನು ನೋಡಿದಿರಲ್ಲ ಸೊ ಅದೇ ರೀತಿ ಆಲ್ಕೈಲ್ ಹ್ಯಾಲೈಡ್ ಅಲ್ಲಿ ಹ್ಯಾಲೋಜನ್ ಆಟಮ್ ಇರುತ್ತೆ, ಆಲ್ಕೋಹಾಲ್ಸ್ ಅಲ್ಲಿ ಹ್ಯಾಲೋಜನ್ ಆಟಮ್ ಬದಲಿಗೆ OH ಗ್ರೂಪ್ ಇರುತ್ತೆ. ಸೊ ನೆಕ್ಸ್ಟ್ ಫೋರ್ತ್ ಮೆಥಡ್ ಸೊ ಮಕ್ಕಳ ಫ್ರಮ್ ಗ್ರಿಗ್ನಾರ್ಡ್ ರಿಯೇಜೆಂಟ್. ಸೊ ಅಂದ್ರೆ ಆಲ್ಕೋಹಾಲ್ಸ್ ಅನ್ನ ಗ್ರಿಗ್ನಾರ್ಡ್ ರಿಯೇಜೆಂಟ್ ಅನ್ನು ಯೂಸ್ ಮಾಡ್ಕೊಂಡು ಹೇಗೆ ಪ್ರಿಪೇರ್ ಮಾಡೋದು ಅಂತ. ಸೊ ಇಲ್ಲಿ ನೋಡಿ ನಾವು ಫಾರ್ಮಾಲ್ಡಿಹೈಡ್, ಸೊ HC ಡಬಲ್ ಬಾಂಡ್ OH ನ ನಾವು ಫಾರ್ಮಾಲ್ಡಿಹೈಡ್ ಅಂತ ಕರಿತೀವಿ. ಸೊ ಫಾರ್ಮಾಲ್ಡಿಹೈಡ್ಗೆ RMGX ಅನ್ನ ಗ್ರಿಗ್ನಾರ್ಡ್ ರಿಯೇಜೆಂಟ್ ಅಂತ ಕರಿತೀವಿ. ನೀವು ಪ್ರೀವಿಯಸ್ ಚಾಪ್ಟರ್ ಅಲ್ಲಿ ಕಲ್ತಿದ್ರ. ಸೊ ಗ್ರಿಗ್ನಾರ್ಡ್ ರಿಯೇಜೆಂಟ್ ಅನ್ನು ಹಾಕಿದಾಗ ಸೊ ಇಲ್ಲೇನಾಗುತ್ತೆ ಸೊ ಇಲ್ಲಿ ಬಾಂಡ್ ಬ್ರೇಕ್ ಆಗುತ್ತೆ. R ಅಲಾಂಗ್ ವಿತ್ ಬಾಂಡ್ ಕಾರ್ಬನಿಲ್ ಕಾರ್ಬನ್ಗೆ ಬಂದು ಬಾಂಡ್ ಆಗುತ್ತೆ. ಸೊ ಈ ಕಾರ್ಬನಿಲ್ ಕಾರ್ಬನ್ಗೆ ಆಲ್ರೆಡಿ 4 ಬಾಂಡ್ ಇದೆ. ಸೊ ಈ 6 ಬಾಂಡ್ ಜೊತೆ ಬಂದು ಈ ಕಾರ್ಬನ್ಗೆ ಬಾಂಡ್ ಆದಾಗ ಸೊ ಈ ಬಾಂಡ್ ಈ ಕಡೆ ಶಿಫ್ಟ್ ಆಗುತ್ತೆ. ಸೊ ಏನಾಗುತ್ತೆ MgX ಇಲ್ಲಿಗೆ ಬಂದು ಬಾಂಡ್ ಆಗುತ್ತೆ. ನೋಡಿ R ಬಂದು ಇಲ್ಲಿ ಬಾಂಡ್ ಆಗಿದೆ, ಸೊ ಈ ಬಾಂಡ್ ಈ ಕಡೆ ಶಿಫ್ಟ್ ಆಗಿದೆ.
ಸೊ ಅಲ್ಲಿಗೆ ಈ ಬಾಂಡಿಗೆ ಸೊ MgX ಇಲ್ಲಿ ಏನು ಬಾಂಡ್ ಬ್ರೇಕ್ ಮಾಡ್ಕೊಂಡು ಬರ್ತಿದೆಯಲ್ಲ ಅದು ಬಾಂಡ್ ಆಗಿದೆ. ಸೊ ನೆಕ್ಸ್ಟ್ ಇದಕ್ಕೆ ನಾವು ಹೈಡ್ರಾಲಿಸಿಸ್ ಅನ್ನ ಮಾಡಿದಾಗ, ಹೈಡ್ರಾಲಿಸಿಸ್ ಅಂದ್ರೆ ಲಿಸಿಸ್ ಅಂದ್ರೆ ಬಾಂಡ್ ಅನ್ನು ಬ್ರೇಕ್ ಮಾಡೋದು, ಹೈಡ್ರಾಲಿಸಿಸ್ ಅಂದ್ರೆ ವಾಟರ್ ನ ಯೂಸ್ ಮಾಡಿಕೊಂಡು ಬಾಂಡ್ ಬ್ರೇಕ್ ಮಾಡೋದನ್ನ ನಾವು ಹೈಡ್ರಾಲಿಸಿಸ್ ಅಂತ ಕರಿತೀವಿ. ಸೊ ಇಲ್ಲಿ ಬಾಂಡ್ ಬ್ರೇಕ್ ಆಗುತ್ತೆ. ಸೊ ಅವಾಗ ಇಲ್ಲಿಗೆ H, ಸೊ ಇಲ್ಲಿಗೆ OH ಅನ್ನ ಹಾಕ್ತೀವಿ. ಸೊ ಅವಾಗ ಏನು ಬರುತ್ತೆ ನಮಗೆ, ಸೊ ಏನಿದೆ ಅದೇ ರೀತಿ ಇದೆ. ಸೊ ಇಲ್ಲಿ ಮಾತ್ರ ಬಾಂಡ್ ಬ್ರೇಕ್ ಆಗಿಬಿಟ್ಟು ಓಗೆ H ಬಂದು ಬಾಂಡ್ ಆಗುತ್ತೆ. ಸೊ ನಮಗೆ ಇಲ್ಲಿ ಪ್ರೈಮರಿ ಆಲ್ಕೋಹಾಲ್ಸ್ ಬರುತ್ತೆ. ನೆಕ್ಸ್ಟ್ ಇನ್ನ MgOH ಏನಾಗುತ್ತೆ, ಸೊ ಹೊರಗಡೆ ಹೋಗುತ್ತೆ. MgOH ಹೊರಗಡೆ ಹೋಗುತ್ತೆ ನಮಗೆ. ಸೊ ಇಲ್ಲಿ ನೋಡಿ ಫಾರ್ಮಾಲ್ಡಿಹೈಡ್ಸ್ಗೆ ಗ್ರಿಗ್ನಾರ್ಡ್ ರಿಯೇಜೆಂಟ್ ಅನ್ನು ಹಾಕಿದಾಗ ನಮಗೆ ಪ್ರೈಮರಿ ಆಲ್ಕೋಹಾಲ್ಸ್ ಬರುತ್ತೆ. ಸೊ ನೋಡಿ ಮಕ್ಕಳ, ಇದು ಫಾರ್ಮಾಲ್ಡಿಹೈಡ್ ಇದೆ, HHC ಡಬಲ್ ಬಾಂಡ್ O, HHC ಡಬಲ್ ಬಾಂಡ್ O, HHC ಡಬಲ್ ಬಾಂಡ್ O, ಇದು ಫಾರ್ಮಾಲ್ಡಿಹೈಡ್ ಇದೆ. ಸೊ ಈ ಫಾರ್ಮಾಲ್ಡಿಹೈಡ್ಗೆ ಸೊ ನಾನು ಇಲ್ಲಿ ಗ್ರಿಗ್ನಾರ್ಡ್ ರಿಯೇಜೆಂಟ್ ಅನ್ನು ಹಾಕ್ತೀನಿ. R, ಇದು ಪರ್ಪಲ್ ಕಲರ್ ಇರೋದು Mg, ಗ್ರೀನ್ ಕಲರ್ ಇರೋದು X, RMgX. ಸೊ ನಾವು RMgX ಅನ್ನ ಹಾಕಿದಾಗ ಸೊ ಏನಾಗುತ್ತೆ, ಇಲ್ಲಿ R ಅಲಾಂಗ್ ವಿತ್ ಬಾಂಡ್ ಹೊರಗಡೆ ಬರುತ್ತೆ, ಅಲಾಂಗ್ ವಿತ್ ಬಾಂಡ್ ಹೊರಗಡೆ ಬರುತ್ತೆ. ಸೊ ಹೊರಗಡೆ ಬಂದ್ಬಿಟ್ಟು ಏನಾಗುತ್ತೆ, ಈ ಕಾರ್ಬನಿಗೆ ಬಾಂಡ್ ಆಗುತ್ತೆ. ಸೊ ನೋಡಿ ಈ ರೀತಿ ಕಾರ್ಬನಿಗೆ ಬಂದು ಬಾಂಡ್ ಆಯಿತು. ಸೊ ಅವಾಗ ಈ ಬಾಂಡ್ ಈ ಕಡೆ ಶಿಫ್ಟ್ ಆಯಿತು, ಇಲ್ಲಿಗೆ ಶಿಫ್ಟ್ ಆಯಿತು. ಶಿಫ್ಟ್ ಆದಾಗ ಈ MgX ಏನಿದೆಯಲ್ಲ, ಸೊ ಈ MgX ಸೊ ಇಲ್ಲಿಗೆ ಬಂದು ಬಾಂಡ್ ಆಯಿತು ಈ ರೀತಿ. ಸೊ ಇದು R ಈಗ ಬಂದು ಬಾಂಡ್ ಆಗಿದೆ R ಇದು. ಸೊ ಇಲ್ಲಿ OMgX. ಸೊ ನೆಕ್ಸ್ಟ್ ಇಲ್ಲಿಗೆ ನಾವು ಹೈಡ್ರಾಲಿಸಿಸ್ ಅನ್ನ ಮಾಡಿದಾಗ ಸೊ MgX ಹೊರಗಡೆ ಬರುತ್ತೆ. ಸೊ ಅಲ್ಲಿಗೆ ಏನಾಗುತ್ತೆ, H ಬಂದು ಬಾಂಡ್ ಆಗುತ್ತೆ. ನೋಡಿ RCH2OH, RCH2OH ಪ್ರೈಮರಿ ಆಲ್ಕೋಹಾಲ್ ಬಂತು. ನೋಡಿ OH ಗ್ರೂಪ್ ಬಾಂಡ್ ಆಗಿರ್ತಕ್ಕಂಥ ಕಾರ್ಬನ್ ಡೈರೆಕ್ಟ್ ಆಗಿ ಒಂದು ಕಾರ್ಬನ್ಗೆ ಬಾಂಡ್ ಆದ್ರೆ ಇದನ್ನು ನಾವು ಪ್ರೈಮರಿ ಆಲ್ಕೋಹಾಲ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಇಲ್ಲಿ ಸೇಮ್ ಆಲ್ಡಿಹೈಡ್. ಸೊ ಆಲ್ಡಿಹೈಡ್ ಅಲ್ಲಿ ಇಲ್ಲಿ H ಜಾಗದಲ್ಲಿ R ಇರುತ್ತೆ ಅಷ್ಟೇ. ನೋಡಿ ಸೇಮ್ ಇದೆ, H ಜಾಗದಲ್ಲಿ R. ಸೊ ಇಲ್ಲಿ ಬಾಂಡ್ ಬ್ರೇಕ್ ಆಗುತ್ತೆ. ಈ R ಏನಾಗುತ್ತೆ, ಕಾರ್ಬನ್ಗೆ ಬಾಂಡ್ ಆಗುತ್ತೆ. ಈ ಬಾಂಡ್ ಈ ಕಡೆ ಶಿಫ್ಟ್ ಆಗುತ್ತೆ. ಸೊ ಅದಕ್ಕೆ MgX ಬಂದು ಇಲ್ಲಿ ಬಾಂಡ್ ಆಗುತ್ತೆ. ಸೊ ನೆಕ್ಸ್ಟ್ ಇದನ್ನು ನಾವು ಹೈಡ್ರಾಲಿಸಿಸ್ ಮಾಡಿದಾಗ ನಮಗೆ ಸೆಕೆಂಡರಿ ಆಲ್ಕೋಹಾಲ್ ಬರುತ್ತೆ. OH ಬಾಂಡ್ ಆಗಿರ್ತಕ್ಕಂಥ ಕಾರ್ಬನ್ ಡೈರೆಕ್ಟ್ ಎರಡು ಕಾರ್ಬನ್ಗೆ ಬಾಂಡ್ ಆಗಿರೋದನ್ನ ಸೆಕೆಂಡರಿ ಆಲ್ಕೋಹಾಲ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಕೀಟೋನ್. ಸೊ ಇಲ್ಲಿ ಎರಡೂ ಕಡೆ ಆಲ್ಕೈಲ್ ಗ್ರೂಪ್ಸ್ ಅಥವಾ ಅರೈಲ್ ಗ್ರೂಪ್ಸ್ ಇದ್ರೆ, ಕಾರ್ಬನ್ಗೆ ಎರಡೂ ಕಡೆ ಕಾರ್ಬನ್ ಇದ್ರೆ ಸೊ ಅದನ್ನು ನಾವು ಕೀಟೋನ್ ಅಂತ ಕರಿತೀವಿ. ಸೊ ಕೀಟೋನ್ಗೆ ಗ್ರಿಗ್ನಾರ್ಡ್ ರಿಯೇಜೆಂಟ್ ಅನ್ನು ಹಾಕಿದಾಗ ಸೇಮ್ ಈ ಆಲ್ಕೈಲ್ ಗ್ರೂಪ್ ಅರೈಲ್ ಗ್ರೂಪ್ ಬಂದ್ಬಿಟ್ಟು ಇಲ್ಲಿಗೆ ಬಾಂಡ್ ಆಗುತ್ತೆ. ಸೊ ಈ ಬಾಂಡ್ ಈ ಕಡೆ ಶಿಫ್ಟ್ ಆಗುತ್ತೆ, ಅಲ್ಲಿಗೆ MgX ಬಂದು ಬಾಂಡ್ ಆಗುತ್ತೆ. ನೆಕ್ಸ್ಟ್ ಅದನ್ನ ಹೈಡ್ರಾಲಿಸಿಸ್ ಮಾಡಿದಾಗ ನಮಗೆ ಟರ್ಷರಿ ಆಲ್ಕೋಹಾಲ್ ಬರುತ್ತೆ. ಅಂದ್ರೆ ಫಾರ್ಮಾಲ್ಡಿಹೈಡ್ ಪ್ರೈಮರಿ ಆಲ್ಕೋಹಾಲ್ ಅನ್ನ ಕೊಡುತ್ತೆ, ಆಲ್ಡಿಹೈಡ್ಸ್ ಸೆಕೆಂಡರಿ ಆಲ್ಕೋಹಾಲ್ ಅನ್ನ ಕೊಡುತ್ತೆ. ನೆಕ್ಸ್ಟ್ ಕೀಟೋನ್ಸ್ ಟರ್ಷರಿ ಆಲ್ಕೋಹಾಲ್ಸ್ ಅನ್ನ ಕೊಡುತ್ತೆ. ಸೊ ನೋಡಿ ಮಕ್ಕಳ, HC ಡಬಲ್ ಬಾಂಡ್ OH ಅನ್ನು ನಾವು ಫಾರ್ಮಾಲ್ಡಿಹೈಡ್ ಅಂತ ಕರಿತೀವಿ. 40% ಫಾರ್ಮಾಲ್ಡಿಹೈಡ್ ಸೊಲ್ಯೂಷನ್ ಅನ್ನು ನಾವು ಫಾರ್ಮಾಲಿನ್ ಸೊಲ್ಯೂಷನ್ ಅಂತ ಕರಿತೀವಿ. 40% ಫಾರ್ಮಾಲ್ಡಿಹೈಡ್ ಸೊಲ್ಯೂಷನ್ ಅನ್ನು ನಾವು ಫಾರ್ಮಾಲಿನ್ ಸೊಲ್ಯೂಷನ್ ಅಂತ ಕರಿತೀವಿ. ಸೊ ಆ ಫಾರ್ಮಾಲಿನ್ ಸೊಲ್ಯೂಷನ್ ಅನ್ನು ಈ ರೀತಿ ನಿಮ್ಮ ಬಯಾಲಜಿ ಲೆವೆಲ್ ಅಲ್ಲಿ ನೋಡಿರ್ತೀರಾ. ಸೊ ಯಾವುದೇ ಒಂದು ಸ್ಪೀಸೀಸ್ ಅನ್ನ ಈ ರೀತಿ ಒಂದು ಸೊಲ್ಯೂಷನ್ ಅಲ್ಲಿ ಹಾಕಿ ಇದು ಮಾಡಿರ್ತಾರೆ, ಈ ಒಂದು ಸ್ಪೀಸೀಸ್ ಹಾಳಾಗದೇ ಇರಲಿ ಅಂತ. ಸೊ ಈ ಒಂದು ಸೊಲ್ಯೂಷನ್ ಅನ್ನು ನಾವು ಫಾರ್ಮಾಲಿನ್ ಸೊಲ್ಯೂಷನ್ ಅಂತ ಕರಿತೀವಿ. ಫಾರ್ಮಾಲಿನ್ ಸೊಲ್ಯೂಷನ್ ಅಂದ್ರೆ 40% ಫಾರ್ಮಾಲ್ಡಿಹೈಡ್ ಸೊಲ್ಯೂಷನ್. 40% ಫಾರ್ಮಾಲ್ಡಿಹೈಡ್ ಸೊಲ್ಯೂಷನ್ ಅಂದ್ರೆ 40 ml ಫಾರ್ಮಾಲ್ಡಿಹೈಡ್ 60 ml ವಾಟರ್ ಅನ್ನು ಹಾಕಿದ್ರೆ ಸೊ ಅದು ಫಾರ್ಮಾಲಿನ್ ಸೊಲ್ಯೂಷನ್ ಆಗುತ್ತೆ. ಸೊ ಮಕ್ಕಳ, ಪ್ರಿಪರೇಷನ್ ಆಫ್ ಆಲ್ಕೋಹಾಲ್ಸ್ ಮುಗೀತು. ಸೊ ಈಗ ನೋಡೋಣ ಪ್ರಿಪರೇಷನ್ ಆಫ್ ಫಿನಾಲ್ಸ್. ಸೊ ಅದರಲ್ಲಿ ಫ್ರಮ್ ಬೆನ್ಸಿನ್ ಸಲ್ಫೋನಿಕ್ ಆಸಿಡ್, ಬೆನ್ಸಿನ್ ಸಲ್ಫೋನಿಕ್ ಆಸಿಡ್ ಅನ್ನು ಯೂಸ್ ಮಾಡಿಕೊಂಡು ಫಿನಾಲ್ ಅನ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ. ಸೊ ಇಲ್ಲಿ ನೋಡಿ, ಬೆನ್ಸಿನಿಗೆ ಸೊ ನಾವು ಓಲಿಯಂ ಅನ್ನು ಹಾಕಿದಾಗ, ಓಲಿಯಂ ಅಂದ್ರೆ H2S2O7.
ಸೊ ಪಿ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ಪ್ರಿಪರೇಷನ್ ಆಫ್ ಸಲ್ಫ್ಯೂರಿಕ್ ಆಸಿಡ್ ಅಲ್ಲಿ ಲಾಸ್ಟ್ ಸ್ಟೆಪ್ ಅಲ್ಲಿ ನಮಗೆ ಪ್ರಾಡಕ್ಟ್ ಬರುತ್ತೆ ಓಲಿಯಂ. ಆ ಓಲಿಯಂನ ನಾವು 2 ಮಾಲಿಕ್ಯೂಲ್ಸ್ ಆಫ್ ವಾಟರ್ ಡಿಸಾಲ್ವ್ ಮಾಡಿದಾಗ ನಮಗೆ ಸಲ್ಫ್ಯೂರಿಕ್ ಆಸಿಡ್ ಬರುತ್ತೆ. ಸೊ ಅಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಿದೆ. ಸೊ ಅದನ್ನ H2SO7 ನಾವು ಓಲಿಯಂ ಅಂತ ಕರಿತೀವಿ. ಸೊ ಬೆನ್ಝೀನ್ಗೆ ಸೊ ಓಲಿಯಂ ಅನ್ನು ಹಾಕಿದಾಗ ಸೊ ನಮಗೆ ಬೆನ್ಝೀನ್ ಸಲ್ಫೋನಿಕ್ ಆಸಿಡ್ ಬರುತ್ತೆ. ಸೊ ಬೆನ್ಝೀನ್ ಸಲ್ಫೋನಿಕ್ ಆಸಿಡ್ ಇಲ್ಲಿ ಬಂತು. ಸೊ ಆ ಬೆನ್ಝೀನ್ ಸಲ್ಫೋನಿಕ್ ಆಸಿಡ್ಗೆ ಸೊ ನಾವು ಫಸ್ಟ್ NaOH ಅನ್ನು ಹಾಕಿ ಆಮೇಲೆ ಹೈಡ್ರಾಲಿಸಿಸ್ ಅನ್ನು ಮಾಡಿದ್ರೆ ಸೊ ನಮಗೆ ಫಿನಾಲ್ ಬರುತ್ತೆ. So when benzene sulfonic acid treated with NaOH followed by hydrolysis gives phenol. So next from diazonium salts. So ಇಲ್ಲಿ ಅನಿಲಿನ್ಗೆ ನಾವು NaNO2 ಮತ್ತೆ HCl ಅನ್ನು ಹಾಕಿದಾಗ ಸೊ ನಮಗೆ ಬೆನ್ಝೀನ್ ಡೈಅಜೋನಿಯಂ ಸಾಲ್ಟ್ ಬರುತ್ತೆ. ಸೊ ನಾವು ನೈಟ್ರೋಜನ್ ನ ಅಜೋ ಅಂತ ಕರಿತೀವಿ. ಸೊ ಇಲ್ಲಿ 2 ಅಜೋ ಇರೋದ್ರಿಂದ ಅಂದ್ರೆ ಡೈ ಅಜೋ ಆಗುತ್ತೆ. ಸೊ ಇದನ್ನ ನಾವು ಬೆನ್ಝೀನ್ ಡೈಅಜೋನಿಯಂ ಸಾಲ್ಟ್ ಅಂತ ಕರಿತೀವಿ. ಬೆನ್ಝೀನ್ ಡೈಅಜೋನಿಯಂ ಕ್ಲೋರೈಡ್ ಆಗಿದೆ ಇದು. ಸೊ ಆ ಬೆನ್ಝೀನ್ ಡೈಅಜೋನಿಯಂ ಸಾಲ್ಟಿಗೆ ನಾವು ಜಸ್ಟ್ ವಾಟರ್ನ ಹಾಕಿ ವಾರ್ಮ್ ಮಾಡಿದ್ರೆ ನಮಗೆ ಫಿನಾಲ್ ಬರುತ್ತೆ. ಸೊ ಈ ಬೆನ್ಝೀನ್ ಡೈಅಜೋನಿಯಂ ಸಾಲ್ಟ್ ಏನಿದೆಯಲ್ಲ ಸೊ ಇದು ಅನ್ಸ್ಟೇಬಲ್ ಆಗಿದೆ. ಹಾಗಾಗಿ ಜಸ್ಟ್ ಸ್ವಲ್ಪ ವಾಟರ್ನ ಹಾಕಿ ವಾರ್ಮ್ ಮಾಡಿಬಿಟ್ರೆ ನಮಗೆ ಫಿನಾಲ್ ಬರುತ್ತೆ. ಸೊ ಮಕ್ಕಳ ಥರ್ಡ್ ಮೆಥಡ್ ಫ್ರಮ್ ಕ್ಯುಮೀನ್. ಸೊ ಇದನ್ನು ನಾವು ಕ್ಯುಮೀನ್ ಅಂತ ಕರಿತೀವಿ. ಬೆನ್ಝೀನ್ ರಿಂಗಿಗೆ ಒಂದು ಕಾರ್ಬನ್ ಬಾಂಡ್ ಆಗಿದೆ. ಸೊ ಆ ಕಾರ್ಬನ್ಗೆ 2 CH3 ಮತ್ತೆ H ಬಾಂಡ್ ಆಗಿದೆ. ಸೊ ಇದನ್ನು ನಾವು ಕ್ಯುಮೀನ್ ಅಂತ ಕರಿತೀವಿ. ಇದು ತುಂಬಾ ಇಂಪಾರ್ಟೆಂಟ್ ರಿಯಾಕ್ಷನ್ ನೋಡಿ. ಸೊ ಈ ಒಂದು ಸ್ಟ್ರಕ್ಚರ್ ನೆನ್ಪಿಟ್ಕೊಂಡ್ಬಿಟ್ರೆ ನೀವು ರಿಯಾಕ್ಷನ್ ಅನ್ನ ತುಂಬಾ ಈಸಿಯಾಗಿ ಬರೀಬಹುದು ನೋಡಿ. ಕ್ಯುಮೀನ್ಗೆ ನೀವು O2 ಜೊತೆ ರಿಯಾಕ್ಟ್ ಮಾಡಿದಾಗ ಸೊ ಈ O2 ಏನಿದೆ ಈ ಕಾರ್ಬನ್ ಮತ್ತೆ ಹೈಡ್ರೋಜನ್ ಮಧ್ಯೆ ಬರುತ್ತೆ ಈ ರೀತಿ. ಹೈಡ್ರಾಲಿಸಿಸ್ ಅನ್ನ ಮಾಡಿದಾಗ ಸೊ ಬಾಂಡ್ ಇಲ್ಲಿ ಬ್ರೇಕ್ ಆಗುತ್ತೆ. ಸೊ ಈ ಬಾಂಡ್ ಏನಾಗುತ್ತೆ ಇಲ್ಲಿಗೆ ಬಂದ್ಬಿಟ್ಟು ಅಸಿಟೋನ್ ಆಗುತ್ತೆ. CH3 C ಡಬಲ್ ಬಾಂಡ್ CH3 ಆಗಿ ಹೊರಗಡೆ ಹೋಗುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ ಈ OH ಬಂದ್ಬಿಟ್ಟು ಇಲ್ಲಿಗೆ ಬಾಂಡ್ ಆಗುತ್ತೆ. ಸೊ ನಮಗೆ ಫಿನಾಲ್ ಬರುತ್ತೆ. ತುಂಬಾ ಸಿಂಪಲ್ ರಿಯಾಕ್ಷನ್. ತುಂಬಾ ಸರಿ ಎಕ್ಸಾಮಿನೇಷನ್ ಗೆ ಕೇಳಿದ್ದಾರೆ. ಸೊ ನೋಡಿ ನೀವು ಸ್ಟೇಟ್ಮೆಂಟ್ ಅನ್ನು ಬರೀಬೇಕಾಗುತ್ತೆ. 2 ಮಾರ್ಕಿಗೆ ಕೇಳಿದ್ರೆ ಮಿಸ್ ಮಾಡ್ಕೋಬೇಡಿ. ಅಥವಾ ನೀವು ಎಲ್ಲದಕ್ಕೂ ಈ ರೀತಿ ಲೇಬಲ್ ಮಾಡಿದ್ರೆ ಸೊ ಅದು ಸೆಲ್ಫ್ ಎಕ್ಸ್ಪ್ಲನೇಟರಿ ಈಕ್ವೇಶನ್ ಆಗುತ್ತೆ. ಸೊ ಅದು ಸ್ಟೇಟ್ಮೆಂಟ್ಗೆ ಈಕ್ವಲ್ ಆಗುತ್ತೆ. ಓಕೆ. ಸೊ ಸ್ಟೇಟ್ಮೆಂಟ್ ಬರೆಯೋದಾದ್ರೆ when cumin treated with oxygen followed by hydrolysis gives phenol. ಸಿಂಪಲ್ ಆಗಿ ನೀವು ಸ್ಟೇಟ್ಮೆಂಟ್ ಅನ್ನ ಬರೀಬಹುದು. ಮಕ್ಕಳ ಈಗ ನೋಡೋಣ ನಾಮಿನ್ಕ್ಲೇಚರ್ ಆಫ್ ಆಲ್ಕೋಹಾಲ್. ನೋಡಿ ನಾನು ತುಂಬಾ ಬ್ರೀಫ್ ಆಗಿ ಹೇಳ್ಬಿಡ್ತೀನಿ. ಇದು 1 ಮಾರ್ಕ್ಗೆ ಕೇಳ್ತಾರೆ ಅಷ್ಟೇ. ನೋಡಿ OH ಗ್ರೂಪ್ ಫಂಕ್ಷನ್ ಗ್ರೂಪ್ಗೆ ಕಡಿಮೆ ನಂಬರ್ ಬರೋ ಥರ ನಾನು ನಂಬರಿಂಗ್ ಅನ್ನ ಕೊಟ್ಟಿದ್ದೀನಿ 1 2 3 ಅಂತ. ಸೊ ಇಲ್ಲಿ 3 ಕಾರ್ಬನ್ ಇರೋದ್ರಿಂದ ಪ್ರೋಪನ್, 1ನೇ ಕಾರ್ಬನ್ ಅಲ್ಲಿ ಆಲ್ಕೋಹಾಲ್ ಗ್ರೂಪ್ ಇರೋದ್ರಿಂದ ಪ್ರೋಪನ್ 1 ಆಲ್. ಸೊ ಇಲ್ಲಿ ನಂಬರಿಂಗ್ ಅನ್ನ ಕೊಟ್ಟಿದ್ದೀನಿ. 2ನೇ ಕಾರ್ಬನ್ ಅಲ್ಲಿ OH ಗ್ರೂಪ್ ಇರೋದ್ರಿಂದ ಪ್ರೋಪನ್ 2 ಆಲ್. ಸೊ ಈಗ ನಾನು ಇಲ್ಲಿ OH ಗ್ರೂಪ್ ಇದೆ ಈ ರೀತಿ ನಂಬರಿಂಗ್ ಅನ್ನ ಕೊಟ್ಟಿದ್ದೀನಿ 1 2 3 ಅಂತ. ಸೊ ಸೆಕೆಂಡ್ ಕಾರ್ಬನ್ ಅಲ್ಲಿ ಮೀಥೈಲ್ ಗ್ರೂಪ್ ಇದೆ. ಹಾಗಾಗಿ 2 ಮೀಥೈಲ್ ಪ್ರೋಪನ್ 1 ಆಲ್. ಸೊ ಇಲ್ಲಿ ಈ ರೀತಿ ನಂಬರಿಂಗ್ ಅನ್ನು ಕೊಟ್ಟಿನಿ 1 2 3 ಅಂತ. ಸೊ ಸೆಕೆಂಡ್ ಕಾರ್ಬನ್ ಅಲ್ಲಿ ಮೀಥೈಲ್ ಗ್ರೂಪ್ ಇದೆ, ಸೆಕೆಂಡ್ ಕಾರ್ಬನ್ ಅಲ್ಲಿ OH ಗ್ರೂಪ್ ಇದೆ. ಸೊ ಹಾಗಾಗಿ 2 ಮೀಥೈಲ್ ಪ್ರೋಪನ್ 2 ಆಲ್. ಸೊ ಇಲ್ಲಿ ಈ ರೀತಿ ನಂಬರಿಂಗ್ ಅನ್ನು ಕೊಟ್ಟಿನಿ 1 2 3 ಅಂತ. ಸೊ ಇಲ್ಲಿ 3 ಕಾರ್ಬನ್ಸ್ ಅಲ್ಲಿ ಒಂದೊಂದು OH ಗ್ರೂಪ್ ಇದೆ. ಹಾಗಾಗಿ 3 ಕಾರ್ಬನ್ ಇರೋದ್ರಿಂದ ಪ್ರೋಪನ್ 1, 2, 3 ಟ್ರೈ ಆಲ್. ಪ್ರೋಪನ್ 1, 2, 3 ಟ್ರೈ ಆಲ್ ಇದರ IUPAC ನೇಮ್ ಆಗಿದೆ. ಸೊ ಮಕ್ಕಳ ಈಗ ನೋಡೋಣ IUPAC ನಾಮಿನ್ಕ್ಲೇಚರ್ ಆಫ್ ಫಿನಾಲ್ಸ್. ಸೊ ಇದನ್ನ ಫಿನಾಲ್ ಅಂತ ಕರಿತೀವಿ. ಸೊ ಇದನ್ನ ಡೈಮೀಥೈಲ್ ಫಿನಾಲ್ ಅಂತ ಕರಿತೀವಿ. ಸೊ OH ಗ್ರೂಪ್ ಇರೋ ಕಾರ್ಬನ್ಗೆ 1. ಸೊ ಇಲ್ಲಿ CH3 ಇರೋದಕ್ಕೆ 2 ನಂಬರಿಂಗ್ ಅನ್ನು ಕೊಟ್ಟಾಗ 2 ಮೀಥೈಲ್ ಫಿನಾಲ್. ಸೊ ಇಲ್ಲಿ 3 ಮೀಥೈಲ್ ಫಿನಾಲ್. ಸೊ ಇದು 4 ಮೀಥೈಲ್ ಫಿನಾಲ್. ನೋಡಿ ಇಲ್ಲಿ ಡೈಫಿನಾಲ್ಸ್ ಅನ್ನು ನೋಡೋದಾದ್ರೆ ಸೊ ಇಲ್ಲಿ ಬೆನ್ಝೀನ್ 1, 2 ಡಯಾಲ್. ಸೊ ಇದು ಬೆನ್ಝೀನ್ 1, 3 ಡಯಾಲ್. ಸೊ ಬೆನ್ಝೀನ್ 1, 4 ಡಯಾಲ್ ಅಂತ ನಾವು IUPAC ನಾಮಿನ್ಕ್ಲೇಚರ್ ಅಲ್ಲಿ ನೇಮ್ ಅನ್ನ ಮಾಡ್ತೀವಿ. ಸೊ ಮಕ್ಕಳ ನೆಕ್ಸ್ಟ್ ನಾಮಿನ್ಕ್ಲೇಚರ್ ಆಫ್ ಈಥರ್ಸ್. ಸೊ ಈಥರ್ಸ್ ಅನ್ನು IUPAC ನೇಮಿಂಗ್ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಇದನ್ನ ಸೊ ಇಲ್ಲಿ ಆಕ್ಸಿಜನ್ ಇದೆ, ಇಲ್ಲಿ CH3, ಇಲ್ಲಿ CH3 ಇದೆ. ಸೊ ಇದನ್ನು ನಾವು ಮೆಥಾಕ್ಸಿ ಗ್ರೂಪ್ ಅಂತ ಕರಿತೀವಿ. OCH3 ಇದನ್ನು ನಾವು
ಮೆಥಾಕ್ಸಿ ಗ್ರೂಪ್ ಅಂತ ಕರಿತೀವಿ, ಆಲ್ಕಾಕ್ಸಿ ಗ್ರೂಪ್. ಸೊ ಈ ಓ ಆರ್ ಅನ್ನು ನಾವು ಆಲ್ಕಾಕ್ಸಿ ಗ್ರೂಪ್ ಅಂತ ಕರಿತೀವಿ. ಆರ್ ಜಾಗದಲ್ಲಿ CH3 ಇದ್ರೆ ಮೆಥಾಕ್ಸಿ ಗ್ರೂಪ್ ಆಗುತ್ತೆ, ಆರ್ ಜಾಗದಲ್ಲಿ C2H5 ಇದ್ರೆ ಎಥಾಕ್ಸಿ ಆಗುತ್ತೆ. ಸೊ ಈ ರೀತಿ ಸೊ ಮೆಥಾಕ್ಸಿ ಮೀಥೇನ್. ಸೊ ಇಲ್ಲಿ ಎರಡು ಕಡೆ C2H5 ಇದೆ, ಹಾಗಾಗಿ ಸೊ ಇದನ್ನು ನಾವು ಎಥಾಕ್ಸಿ ಅಂತ ಕರಿತೀವಿ, ಇದನ್ನ ಈಥೇನ್, ಎಥಾಕ್ಸಿ ಈಥೇನ್. ಸೊ ಇಲ್ಲಿ ಈ ಕಡೆ C6H5 ಇದೆ, ಈ ಕಡೆ CH3 ಇದೆ. ಸೊ ಇಲ್ಲಿ ಯಾವುದನ್ನು ಆಕ್ಸಿಜನ್ ಜೊತೆ ಸೇರಿಸ್ಕೊಂಡು ಹೇಳ್ಬೇಕಂತ ನೋಡೋದಾದ್ರೆ ಸೊ ಯಾವ ಸೈಡ್ ಅಲ್ಲಿ ಕಾರ್ಬನ್ ಆಟಮ್ಸ್ ಕಡಿಮೆ ಇರುತ್ತಲ್ಲ ಸೊ ಅದನ್ನ ನಾವು ಆಕ್ಸಿಜನ್ ಜೊತೆ ಸೇರಿಸ್ಕೊಂಡು ಹೇಳ್ಬೇಕಾಗುತ್ತೆ. ಸೊ ಇಲ್ಲಿ ಮೆಥಾಕ್ಸಿ ಬೆನ್ಝೀನ್, ಸೊ ಇದನ್ನ ಅಲಿಝೋಲ್ ಅಂತಂದು ಕರೀತೇವೆ. ಸೊ ನೆಕ್ಸ್ಟ್ ರಿಯಾಕ್ಷನ್ ಬರುತ್ತೆ, ಇದನ್ನ ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ನೋಡಿ ಈ ಸೈಡ್ ಕಾರ್ಬನ್ ಆಟಮ್ಸ್ ಕಡಿಮೆ ಇದೆ, ಹಾಗಾಗಿ ಇದನ್ನ ಆಕ್ಸಿಜನ್ ಸೇರಿಸ್ಕೋಬೇಕಾಗುತ್ತೆ. ಸೊ ಇಲ್ಲಿ ನಂಬರಿಂಗ್ ಅನ್ನು ಕೊಟ್ಟರೆ 1 2 3. ಸೊ ಎರಡನೇ ಕಾರ್ಬನ್ ಅಲ್ಲಿ ಮೆಥಾಕ್ಸಿ ಗ್ರೂಪ್ ಇದೆ, ಸೊ ಹಾಗಾಗಿ 2 ಮೆಥಾಕ್ಸಿ ಪ್ರೋಪೇನ್. ಸೊ ಇಲ್ಲಿ ಸೊ ಎರಡು ಸೈಡ್ ಮೆಥಾಕ್ಸಿ ಗ್ರೂಪ್ ಇದೆ, ಇಲ್ಲಿ 1 2 ಅಂತ ಕೊಟ್ಟರೆ ಒಂದನೇ ಕಾರ್ಬನ್ ಅಲ್ಲೂ ಮೆಥಾಕ್ಸಿ ಗ್ರೂಪ್ ಇದೆ, ಎರಡನೇ ಕಾರ್ಬನ್ ಅಲ್ಲೂ ಮೆಥಾಕ್ಸಿ ಗ್ರೂಪ್ ಇದೆ, ಹಾಗಾಗಿ 1,2 ಡೈಮೆಥಾಕ್ಸಿ ಈಥೇನ್. ಸೊ ಇಲ್ಲಿ ನಾವು ನಂಬರಿಂಗ್ ಅನ್ನು ಕೊಟ್ಟರೆ 1 2. ಸೊ ಎರಡನೇ ಕಾರ್ಬನ್ ಅಲ್ಲಿ ಎಥಾಕ್ಸಿ ಗ್ರೂಪ್ ಇದೆ 2 ಎಥಾಕ್ಸಿ, ಒಂದನೇ ಕಾರ್ಬನ್ ಅಲ್ಲಿ 2 ಮೀಥೈಲ್ ಗ್ರೂಪ್ ಇದೆ 1,1 ಡೈಮೀಥೈಲ್ ಸೈಕ್ಲೋಹೆಕ್ಸೇನ್ ಅಂತ ಕರಿತೀವಿ. ಸೊ ಮಕ್ಕಳ ಈಗ ನೋಡೋಣ ಫಿಸಿಕಲ್ ಪ್ರಾಪರ್ಟೀಸ್. ನೋಡಿ ಹ್ಯಾಲೋಆಲ್ಕಿನ್ಸ್ ಹ್ಯಾಲೋಆರಿನ್ಸ್ನ ಫಿಸಿಕಲ್ ಪ್ರಾಪರ್ಟಿನು ಸೊ ಆಲ್ಕೋಹಾಲ್ಸ್ ಫಿನಾಲ್ಸ್ ಈಥರ್ಸಿನ ಫಿಸಿಕಲ್ ಪ್ರಾಪರ್ಟಿನು ಆಲ್ಮೋಸ್ಟ್ ಸೇಮ್ ಇರುತ್ತೆ. ಸೊ ಇಲ್ಲಿನೂ ಅಷ್ಟೇ ಬಾಯ್ಲಿಂಗ್ ಪಾಯಿಂಟ್ ಆಫ್ ಆಲ್ಕೋಹಾಲ್ಸ್ ಫಿನಾಲ್ಸ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸಿಂಗ್ ದಿ ನಂಬರ್ ಆಫ್ ಕಾರ್ಬನ್ ಆಟಮ್ಸ್. ಸೊ ಆಲ್ಕೋಹಾಲ್ಸ್ ಫಿನಾಲ್ಸ್ ಅಲ್ಲಿ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇನ್ಕ್ರೀಸ್ ಆಗ್ತಾ ಹೋದಷ್ಟು ಅದರ ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಆಮೇಲೆ ಬಾಯ್ಲಿಂಗ್ ಪಾಯಿಂಟ್ ಡಿಕ್ರೀಸಸ್ ಆಸ್ ದಿ ಇನ್ಕ್ರೀಸಿಂಗ್ ದಿ ಬ್ರಾಂಚಸ್. ಆಲ್ಕೋಹಾಲ್ಸ್ ಫಿನಾಲ್ಸ್ ಅಲ್ಲಿ ಬ್ರಾಂಚಸ್ ಜಾಸ್ತಿ ಆಗ್ತಾ ಹೋದ್ರೆ ಬಾಯ್ಲಿಂಗ್ ಪಾಯಿಂಟ್ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಆಲ್ಕೋಹಾಲ್ಸ್ ಅಂಡ್ ಫಿನಾಲ್ಸ್ ಆರ್ ಹ್ಯಾವಿಂಗ್ ಹೈ ಬಾಯ್ಲಿಂಗ್ ಪಾಯಿಂಟ್. ಸೊ ಆಲ್ಕೋಹಾಲ್ಸ್ ಫಿನಾಲ್ಸ್ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಇರುತ್ತೆ. ಸೊ ಯಾಕೆಂದ್ರೆ ಬಿಕಾಸ್ ಆಫ್ ಫಾರ್ಮೇಷನ್ ಆಫ್ ಹೈಡ್ರೋಜನ್ ಬಾಂಡ್. ಸೊ ಹೈಡ್ರೋಜನ್ ಬಾಂಡ್ ಫಾರ್ಮೇಷನ್ ಮಾಡ್ಕೊಳ್ತವೆ ಅವು, ಸೊ ಹಾಗಾಗಿ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಇರುತ್ತೆ. ಸೊ ಹೈಡ್ರೋಜನ್ ಬಾಂಡ್ ಯಾವುದಾಗಿರುತ್ತೆ ಅಂದರೆ ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್ ಫಾರ್ಮೇಷನ್ ಆಗುತ್ತೆ ಇಲ್ಲಿ. ಸೊ ಆಲ್ಕೋಹಾಲ್ಸು ಫಿನಾಲ್ಸು ವಾಟ್ರಲ್ಲಿ ಸಾಲ್ಯುಬಲ್ ಆಗುತ್ತೆ. ಸೊ ಯಾಕಂದರೆ ಸೊ ಅದು ವಾಟರ್ ಜೊತೆ ಹೈಡ್ರೋಜನ್ ಬಾಂಡನ್ನು ಫಾರ್ಮೇಷನ್ ಮಾಡ್ಕೊಳ್ಳುತ್ತೆ. ನಿಮಗೆ ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ ಆಲ್ಕೋಹಾಲ್ಸ್ ಆರ್ ಫಿನಾಲ್ಸ್ ರೆಡಿಲಿ ಸಾಲ್ಯುಬಲ್ ಇನ್ ವಾಟರ್, ಗಿವ್ ರೀಸನ್ ಅಂತ. ಸೊ ಬಿಕಾಸ್ ದೇ ಫಾರ್ಮ್ ಹೈಡ್ರೋಜನ್ ಬಾಂಡ್ ಅಂತ ಬರೆದ್ರೆ ಆಯಿತು. ಸಾಲ್ಯುಬಿಲಿಟಿ ಡಿಕ್ರೀಸಸ್ ಆಸ್ ದಿ ಇನ್ಕ್ರೀಸಿಂಗ್ ದಿ ನಂಬರ್ ಆಫ್ ಕಾರ್ಬನ್ ಆಟಮ್ಸ್. ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಜಾಸ್ತಿ ಆಗ್ತಾ ಹೋದಾಗೆಲ್ಲ ಬಾಯ್ಲಿಂಗ್ ಪಾಯಿಂಟ್ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇಷ್ಟು ಫಿಸಿಕಲ್ ಪ್ರಾಪರ್ಟೀಸ್. ಸೊ ಮಕ್ಕಳ ಈಗ ನೋಡೋಣ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಪ್ರೈಮರಿ ಆಲ್ಕೋಹಾಲ್ಸ್ ಅಂಡ್ ಫಿನಾಲ್ಸ್. ಸೊ ಇಲ್ಲಿ ನೋಡಿ ಫಸ್ಟ್ ಅದರಲ್ಲಿ ಅಸಿಡಿಟಿ ಆಫ್ ಆಲ್ಕೋಹಾಲ್ಸ್. ನೋಡಿ ಇಲ್ಲಿ ಆಸಿಡ್ ಅಂದರೆ ಒಂದು ಕೆಮಿಕಲ್ ಸಬ್ಸ್ಟೆನ್ಸು. ಯಾವ ಕೆಮಿಕಲ್ ಸಬ್ಸ್ಟೆನ್ಸು H+ ಅಯಾನ್ ಅನ್ನು ಹೊರಗಡೆ ಕೊಡುತ್ತಲ್ಲ, ಸೊ ಆ ಒಂದು ಕೆಮಿಕಲ್ ಸಬ್ಸ್ಟೆನ್ಸ್ ಅನ್ನು ನಾವು ಆಸಿಡ್ ಅಂತ ಕರಿತೀವಿ. ಸೊ ಇಲ್ಲಿ ಆಲ್ಕೋಹಾಲ್ಸ್ ಅಲ್ಲೂ ಅಷ್ಟೇ O ಮತ್ತು H ಮಧ್ಯೆ ಪೊಲಾರಿಟಿ ಇದೆ. ಸೊ ಹಾಗಾಗಿ ಇಲ್ಲಿ ಬಾಂಡ್ ಅನ್ನು ಬ್ರೇಕ್ ಮಾಡಿಕೊಂಡು H+ ಅನ್ನು ಹೊರಗಡೆ ಕೊಡೋ ಚಾನ್ಸ್ ಇದೆ ಇಲ್ಲಿ. ಸೊ ಹಾಗಾಗಿ H+ ಅನ್ನು ಹೊರಗಡೆ ಕೊಟ್ಟರೆ ಅದು ಆಸಿಡ್ ನೇಚರ್ ಬರುತ್ತೆ. ಸೊ ಇಲ್ಲಿ ಪ್ರೈಮರಿ ಮತ್ತೆ ಸೆಕೆಂಡರಿ ಮತ್ತೆ ಟರ್ಷರಿ ಆಲ್ಕೋಹಾಲ್ಸ್ ಅನ್ನ ನಾವು ನೋಡೋದಾದ್ರೆ ಏನು ಈ ಆಲ್ಕೈಲ್ ಗ್ರೂಪ್ಸ್ ಇದಾವಲ್ಲ, ಈ ಆಲ್ಕೈಲ್ ಗ್ರೂಪ್ಸ್ಗೆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇದೆ. ಸೊ ಏನಂದ್ರೆ ಅವು ಲಾಸ್ಟ್ ಪ್ರೀವಿಯಸ್ ಚಾಪ್ಟರ್ ಅಲ್ಲಿ ಹೇಳಿದೆ, ಆಲ್ಕೈಲ್ ಗ್ರೂಪ್ಸ್ ಆರ್ ಎಲೆಕ್ಟ್ರಾನ್ ರಿಲೀಸಿಂಗ್ ಇನ್ ನೇಚರ್. ಅಂದ್ರೆ ಎಲೆಕ್ಟ್ರಾನ್ಸ್ ಅನ್ನ ನೆಕ್ಸ್ಟ್ ಕಾರ್ಬನ್ಗೆ ಪುಷ್ ಮಾಡ್ತವೆ, ರಿಲೀಸ್ ಮಾಡ್ತವೆ. ಸೊ ಇಲ್ಲಿ ಆಕ್ಸಿಜನ್ ಮತ್ತೆ ಕಾರ್ಬನ್ಗೆ ನೋಡ್ಕೊಂಡ್ರೆ ಆಕ್ಸಿಜನ್ ಮೋರ್ ಎಲೆಕ್ಟ್ರೋ ನೆಗೆಟಿವ್ ಇದೆ. ಸೊ ಈ ಆಕ್ಸಿಜನ್ ಏನ್ ಮಾಡುತ್ತೆ, ಎಲ್ಲ ಕಾರ್ಬನ್ ಹತ್ರ ಇರೋ ಎಲೆಕ್ಟ್ರಾನ್ಸ್ ಎಲ್ಲ ಆ ಕಡೆ ತಗೊಳುತ್ತೆ. ಸೊ ಅವಾಗ ಈ ಕಾರ್ಬನ್ ಹತ್ರ ಎಲೆಕ್ಟ್ರಾನ್ ಡೆನ್ಸಿಟಿ ಕಡಿಮೆ ಆಗುತ್ತೆ. ಸೊ ಅವಾಗ ಈ ಆಲ್ಕೈಲ್ ಗ್ರೂಪ್ ಏನ್ ಮಾಡುತ್ತೆ, ಎಲೆಕ್ಟ್ರಾನ್ ಡೆನ್ಸಿಟಿನ ಈ ಕಾರ್ಬನ್ ಕಡೆ ಕೊಡುತ್ತೆ. ಸೊ ಇಲ್ಲಿ ಎರಡು ಆಲ್ಕೈಲ್ ಗ್ರೂಪ್ ಇದೆ, ಹಾಗಾಗಿ ಸೊ ಎರಡು ಆಲ್ಕೈಲ್ ಗ್ರೂಪ್ಗಳು ಎಲೆಕ್ಟ್ರಾನ್ ಡೆನ್ಸಿಟಿನ ಈ ಕಾರ್ಬನ್ಗೆ ಕೊಡುತ್ತೆ. ಸೊ ಇಲ್ಲಿ 3 ಆಲ್ಕೈಲ್ ಗ್ರೂಪ್ಸ್ ಇದೆ. ಸೊ 3 ಆಲ್ಕೈಲ್ ಗ್ರೂಪ್ಸ್ ಏನ್ ಮಾಡುತ್ತೆ, ಎಲೆಕ್ಟ್ರಾನ್ ಡೆನ್ಸಿಟಿನ ಈ ಕಾರ್ಬನ್ಗೆ ಕೊಡುತ್ತೆ. ಸೊ ಇಲ್ಲಿ ಆಕ್ಸಿಜನ್ ಎಲೆಕ್ಟ್ರಾನ್ ಡೆನ್ಸಿಟಿನೆಲ್ಲ ಆ ಕಡೆ ತಗೊಂಡಾಗ ಸೊ ಈ ಕಾರ್ಬನ್ ಮೇಲೆ ಎಲೆಕ್ಟ್ರಾನ್ ಡೆನ್ಸಿಟಿ ಕಡಿಮೆ ಆಗುತ್ತಲ್ಲ, ಸೊ ಈ ಆಲ್ಕೈಲ್ ಗ್ರೂಪ್ಸ್ಗಳು ಎಲೆಕ್ಟ್ರಾನ್ ಡೆನ್ಸಿಟಿನ ಈ ಕಾರ್ಬನ್ಗೆ ಕೊಟ್ಟಾಗ ಏನಾಗುತ್ತೆ,
ಸೊ ಇಲ್ಲಿ ಈ ರೀಜನ್ ಅಲ್ಲಿ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಬಾಂಡಿನ ಪೊಲಾರಿಟಿ ಕಡಿಮೆ ಆಗುತ್ತೆ, H+ ಹೊರಗಡೆ ಬರೋದು ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ H+ ಆಗಿ ಹೊರಗಡೆ ಬರೋದು ಕಡಿಮೆ ಆಗ್ತಾ ಇದೆ ಅಂದ್ರೆ ಅಸಿಡಿಟಿ ಡಿಕ್ರೀಸ್ ಆಗ್ತಾ ಇದೆ ಅಂತ. ಸೊ ಇಲ್ಲಿ ಸಿಂಪಲ್ ಆಗಿ ಹೇಳೋದಾದ್ರೆ ಇಷ್ಟೇನೆ, ಆಲ್ಕೋಹಾಲ್ಸ್ ಅಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ಸ್ ಜಾಸ್ತಿ ಆಗ್ತಾ ಹೋದಾಗೆಲ್ಲ ಸೊ ಅದರ ಅಸಿಡಿಟಿ ಏನಾಗ್ತಾ ಹೋಗುತ್ತೆ, ಸೊ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಈ 3 ಆಲ್ಕೋಹಾಲ್ಸ್ ಅಲ್ಲಿ ನಾವು ನೋಡೋದಾದ್ರೆ ಪ್ರೈಮರಿ ಆಲ್ಕೋಹಾಲ್ ಮೋರ್ ಅಸಿಡಿಕ್ ನೇಚರ್ ಅಲ್ಲಿ ಇದೆ ಕಂಪೇರ್ ಟು ಸೆಕೆಂಡರಿ ಆಲ್ಕೋಹಾಲ್, ಕಂಪೇರ್ ಟು ಟರ್ಷರಿ ಆಲ್ಕೋಹಾಲ್. ಸೊ ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ ಕೇಳ್ತಾರೆ ಅಮಾಂಗ್ ಪ್ರೈಮರಿ, ಸೆಕೆಂಡರಿ ಅಂಡ್ ಟರ್ಷರಿ ಆಲ್ಕೋಹಾಲ್ ವಿಚ್ ಈಸ್ ಮೋರ್ ಅಸಿಡಿಕ್ ಅಂತ ಕೇಳ್ತಾರೆ. ಸೊ ನೀವು ಅವಾಗ ಪ್ರೈಮರಿ ಆಲ್ಕೋಹಾಲ್ ಅಂತ ಬರೀಬೇಕು. ವಿಚ್ ಈಸ್ ಲೀಸ್ಟ್ ಅಸಿಡಿಕ್ ಅಂತ ಕೇಳಿದ್ರೆ ನೀವು ಟರ್ಷರಿ ಆಲ್ಕೋಹಾಲ್ಸ್ ಅನ್ನು ಬರೀಬೇಕು. ಸೊ ನೆಕ್ಸ್ಟ್ ನಾವು ಅಸಿಡಿಟಿ ಆಫ್ ಫಿನಾಲ್ಸ್ ಅನ್ನು ನೋಡೋದಾದ್ರೆ ಫಿನಾಲ್ಸ್ ಆರ್ ಮೋರ್ ಅಸಿಡಿಕ್ ದ್ಯಾನ್ ಆಲ್ಕೋಹಾಲ್ಸ್ ಡ್ಯೂ ಟು ಫಾರ್ಮೇಷನ್ ಆಫ್ ಸ್ಟೇಬಲ್ ಫಿನಾಕ್ಸೈಡ್ ಅಯಾನ್. ಫಿನಾಲ್ಸ್ಗಳು ಆಲ್ಕೋಹಾಲ್ಸ್ಗಿಂತ ಮೋರ್ ಅಸಿಡಿಕ್ ನೇಚರ್ ಅಲ್ಲಿ ಇರುತ್ತೆ. ಸೊ ಯಾಕೆ ಅಂದ್ರೆ ಅವು ಫಿನಾಲ್ಸ್ ಸ್ಟೇಬಲ್ ಫಿನಾಕ್ಸೈಡ್ ಅಯಾನ್ ಅನ್ನು ಫಾರ್ಮೇಷನ್ ಮಾಡ್ಕೊಳ್ಳೋದ್ರಿಂದ ಸೊ ಅದರ ಅಸಿಡಿಟಿ ಜಾಸ್ತಿ ಇರುತ್ತೆ. ಸೊ ಇದು ಫಿನಾಲ್ ಇದೆ ಅಂತ ನಾವು ನೋಡೋದಾದ್ರೆ ಸೊ ಈ H ಹೊರಗಡೆ ಕಳಿಸಿದ್ರೆ ಅವು ಫಿನಾಲ್ ಅಲ್ಲಿ H ಹೊರಗಡೆ ಕಳಿಸಿದ್ರೆ ಸೊ ಇದೇನು ಬೆನ್ಸಿನ್ O- ಆಗುತ್ತಲ್ಲ, ಸೊ ಇದನ್ನು ನಾವು ಫಿನಾಕ್ಸೈಡ್ ಅಯಾನ್ ಅಂತ ಕರಿತೀವಿ. ಸೊ ಇದು ಹೈಲಿ ಸ್ಟೇಬಲ್ ಇರುತ್ತೆ. ಸೊ ಯಾಕೆ ಸ್ಟೆಬಿಲಿಟಿ ಬರುತ್ತೆ ಅಂದ್ರೆ ಈ ಏನು ಮೈನಸ್ ಚಾರ್ಜ್ ಅಂದ್ರೆ ಇದು ಬಾಂಡ್ ಇದು. ಸೊ ಈ ಮೈನಸ್ ಚಾರ್ಜ್ ಏನಾಗುತ್ತೆ, ಸೊ ಇಲ್ಲಿಗೆ ಬರುತ್ತೆ. ಸೊ ಇಲ್ಲಿಗೆ ಬಂದಾಗ ಈ ಬಾಂಡ್ ಇಲ್ಲಿಗೆ ಬರುತ್ತೆ, ಸೊ ಈ ಬಾಂಡ್ ಇಲ್ಲಿಗೆ ಬರುತ್ತೆ, ಸೊ ಈ ಬಾಂಡ್ ಇಲ್ಲಿಗೆ ಬರುತ್ತೆ. ಹಾಗಾಗಿ ಏನಾಗುತ್ತೆ, ಈ ಮೈನಸ್ ಚಾರ್ಜ್ ರೆಸನೆನ್ಸ್ ಆಗ್ತಾ ಇರುತ್ತೆ. ಅಂದ್ರೆ ಈ ಮೈನಸ್ ಚಾರ್ಜ್ ಇದ್ರೂ ಇಲ್ಲದೆ ಇರೋ ತರ ಆಗುತ್ತೆ, ಅಂದ್ರೆ ಇದು ಹೈಲಿ ಸ್ಟೇಬಲ್ ಆಗುತ್ತೆ. ಹಾಗಾಗಿ ಈ ಸ್ಟೇಬಲ್ ಫಿನಾಕ್ಸೈಡ್ ಅಯಾನ್ ಫಾರ್ಮೇಷನ್ ಮಾಡ್ಕೊಳ್ಳೋದ್ರಿಂದ ಫಿನಾಲ್ಸ್ ಆಲ್ಕೋಹಾಲ್ಸ್ಗಿಂತ ಮೋರ್ ಅಸಿಡಿಕ್ ನೇಚರ್ ಅಲ್ಲಿ ಇರುತ್ತೆ. ಅಂದ್ರೆ ಹತ್ತತ್ರ 1 ಮಿಲಿಯನ್ ಟೈಮ್ ಮೋರ್ ಅಸಿಡಿಕ್ ಇರುತ್ತೆ ಫಿನಾಲು. ಸೊ ಇಲ್ಲಿ ಫಿನಾಲ್ಸ್ ಅಸಿಡಿಕ್ ನೇಚರ್ ಇದೆಯಾ ಅಂತ ನಾವು ಪ್ರೂಫ್ ಅನ್ನು ನೋಡೋದಾದ್ರೆ ಸೊ ಯಾವುದೇ ಒಂದು ಆಸಿಡ್ಗೆ ನಾವು ಬೇಸ್ ಅನ್ನು ಹಾಕಿದಾಗ ನಮಗೆ ಸಾಲ್ಟ್ ಪ್ಲಸ್ ವಾಟರ್ ಅನ್ನು ಕೊಡಬೇಕು. ಸೊ ಇಲ್ಲಿ ಫಿನಾಲ್ ಅಸಿಡಿಕ್ ನೇಚರ್ ಅಲ್ಲಿ ಇದೆ ಅನ್ನೋದಾದ್ರೆ ಸೊ NaOH ಬೇಸ್ ಆಗಿದೆ. ಸೊ ಹಾಗಾಗಿ ನಾವು ಆಸಿಡ್ಗೆ ಬೇಸ್ ಅನ್ನು ಹಾಕಿದಾಗ ನಮಗೆ ಇಲ್ಲಿ ಸೋಡಿಯಂ ಫಿನಾಕ್ಸೈಡ್ ಬರ್ತಾ ಇದೆ. ಸೊ ಇದು ಸಾಲ್ಟ್ ಆಗಿದೆ ಪ್ಲಸ್ ವಾಟರ್ ಅನ್ನು ಕೊಡ್ತಾ ಇದೆ. ಫಿನಾಲ್ಗೆ ಬೇಸ್ ಅನ್ನು ಹಾಕಿದಾಗ ಸಾಲ್ಟ್ ಪ್ಲಸ್ ವಾಟರ್ ಬರ್ತಾ ಇರೋದ್ರಿಂದ ಸೊ ಫಿನಾಲ್ ಅಸಿಡಿಕ್ ನೇಚರ್ ಅಲ್ಲಿ ಇದೆ. ಸೊ ಆಮೇಲೆ ಇನ್ನು ಸಬ್ಸ್ಟಿಟ್ಯೂಟೆಡ್ ಫಿನಾಲ್ಸ್ ಅಲ್ಲಿ ನೋಡೋದಾದ್ರೆ ಸೊ ಇಲ್ಲಿ ಆರ್ಥೋ ಮತ್ತೆ ಪ್ಯಾರಾ ಪೊಸಿಷನ್ ಅಲ್ಲಿ ಯಾವ್ದಾದ್ರು ಸಬ್ಸ್ಟಿಟ್ಯೂಷನ್ ಇದ್ರೆ ಆ ಸಬ್ಸ್ಟಿಟ್ಯೂಯೆಂಟ್ ಏನಾದ್ರು ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ ಆಗಿದ್ರೆ ಆ ಫಿನಾಲಿನ ಅಸಿಡಿಟಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಆ ಸಬ್ಸ್ಟಿಟ್ಯೂಯೆಂಟ್ ಏನಾದ್ರು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದ್ರೆ ಏನಾಗ್ತಾ ಹೋಗುತ್ತೆ, ಆ ಒಂದು ಫಿನಾಲಿನ ಅಸಿಡಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಮಕ್ಕಳ ಈಗ ನೋಡೋಣ ಎಸ್ಟರಿಫಿಕೇಶನ್ ರಿಯಾಕ್ಷನ್ಸ್. ಸೊ ಇಲ್ಲಿ ನೋಡಿ ಆಲ್ಕೋಹಾಲ್ಸ್ ಫಿನಾಲ್ಸ್ಗಳು ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಮತ್ತೆ ಆಸಿಡ್ ಕ್ಲೋರೈಡ್ಸ್ ಮತ್ತೆ ಆಸಿಡ್ ಅನ್ಹೈಡ್ರೈಡ್ಸ್ ಜೊತೆ ರಿಯಾಕ್ಟ್ ಆದಾಗ ಸೊ ನಮಗೆ ಎಸ್ಟರ್ ಬರುತ್ತೆ. ಸೊ ಎಸ್ಟರ್ ಅಂದ್ರೆ RC⁻O ಇದನ್ನ ಎಸ್ಟರ್ ಅಂತ ಕರಿತೀವಿ. ಆಲ್ಕೋಹಾಲ್ಸ್ ಫಿನಾಲ್ಸ್ಗಳು ಕಾರ್ಬಾಕ್ಸಿಲಿಕ್ ಆಸಿಡ್ಸ್, ಆಸಿಡ್ ಕ್ಲೋರೈಡ್ಸ್ ಮತ್ತೆ ಆಸಿಡ್ ಅನ್ಹೈಡ್ರೈಡ್ಸ್ ಜೊತೆ ರಿಯಾಕ್ಟ್ ಆದಾಗ ನಮಗೆ ಎಸ್ಟರ್ ಫಾರ್ಮೇಷನ್ ಆಗುತ್ತೆ. ಇಂಥ ರಿಯಾಕ್ಷನ್ ನಾವು ಎಸ್ಟರಿಫಿಕೇಶನ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಈ ರಿಯಾಕ್ಷನ್ಸ್ ನಾನು ಕಲರ್ ಚಾರ್ಟ್ ಪೀಸ್ ಅಲ್ಲಿ ಕ್ಲೀನ್ ಆಗಿ ಮ್ಯಾಚ್ ಮಾಡಿ ಬರ್ದಿದ್ದೇನೆ. ಸ್ವಲ್ಪ ವಿಡಿಯೋನ ಪಾಸ್ ಮಾಡಿ ರಿಯಾಕ್ಷನ್ಸ್ ಅನ್ನು ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ನೋಡಿ ಆಲ್ಕೋಹಾಲ್ಸ್ ಕಾರ್ಬಾಕ್ಸಿಲಿಕ್ ಆಸಿಡ್ ಜೊತೆ ರಿಯಾಕ್ಟ್ ಆದಾಗ RC⁻OOH ಅನ್ನು ನಾವು ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅಂತ ಕರಿತೀವಿ. RCOOH ಎಕ್ಸಾಂಪಲ್ ಅಸಿಡಿಕ್ ಆಸಿಡ್ CH3COOH. ನಾನು ಸ್ವಲ್ಪ ಈ ತರ ಉಲ್ಟಾ ಮಾಡಿ ಬರ್ತಿದ್ದೀನಿ ನಿಮಗೆ ರಿಯಾಕ್ಷನ್ ಈಸಿಯಾಗಿ ತೋರಿಸ್ಲಿಕ್ಕೆ. ಸೊ ಇಲ್ಲಿ ನೋಡಿ ಆಲ್ಕೋಹಾಲ್ಸ್ ಕಾರ್ಬಾಕ್ಸಿಲಿಕ್ ಆಸಿಡ್ ಜೊತೆ ರಿಯಾಕ್ಟ್ ಆದಾಗ ಸೊ ಈ OH ಈ H2 ಆಗಿ ಹೊರಗಡೆ ಹೋಗುತ್ತೆ. ನೆಕ್ಸ್ಟ್ ಇದೇನಿದೆಯಲ್ಲ RC⁻O ಬಾಂಡ್ ಏನಿದೆಯಲ್ಲ ಈ R ಗೆ ಬಾಂಡ್ ಆಗ್ಬಿಟ್ಟು ROC⁻OR ಎಸ್ಟರ್ ಬರುತ್ತೆ ನಮಗೆ. ಸೇಮ್ ಮೇಲ್ಗಡೆ R ಜಾಗದಲ್ಲಿ ಇಲ್ಲಿ ಬೆನ್ಸಿನ್ ರಿಂಗ್ ಇದೆ ಅಷ್ಟೇನೆ. R ಜಾಗದಲ್ಲಿ ಬೆನ್ಸಿನ್ ರಿಂಗ್ ಇದೆ. ಸೇಮ್ ರಿಯಾಕ್ಷನ್ ಫಿನಾಲ್ ಇದ್ರ ಜೊತೆ ರಿಯಾಕ್ಟ್ ಆದಾಗ ಈ H ಈ OH H2 ಆಗಿ ಹೊರಗಡೆ ಹೋಗುತ್ತೆ. ಸೊ ಇದು ಬಂದ್ಬಿಟ್ಟು ಬೆನ್ಸಿನ್ ರಿಂಗಿಗೆ ಬಾಂಡ್ ಆಗುತ್ತೆ, ನಮಗೆ ಎಸ್ಟರ್ ಬರುತ್ತೆ. ಸೊ ಇಲ್ಲಿ R ಜಾಗದಲ್ಲಿ ಏನಿದೆ ROC⁻OR ಎಸ್ಟರ್. ಇಲ್ಲಿ R ಜಾಗದಲ್ಲಿ ಫಿನೈಲ್ ಗ್ರೂಪ್ ಇದೆ.
ಸೊ ನೆಕ್ಸ್ಟ್ ಆಸಿಡ್ ಕ್ಲೋರೈಡ್ ಜೊತೆ ಆಲ್ಕೋಹಾಲ್ಸ್ ರಿಯಾಕ್ಟ್ ಆದಾಗ ಸೊ ಏನಾಗುತ್ತೆ ಈ ಹೆಚ್ಚು ಇ ಸಿ ಎಲ್ ಎಚ್ ಸಿ ಎಲ್ ಆಗಿ ಹೊರಗಡೆ ಹೋಗುತ್ತೆ ಮೈನಸ್ ಎಚ್ ಸಿ ಎಲ್. ಸೊ ಅವಾಗ ಇನ್ಫ್ಲುಯೆನ್ಸ್ ಆಫ್ ಪಿರಿಡಿನ್, ಇಲ್ಲಿ ಆಸಿಡ್ ಜನರೇಟ್ ಆಗ್ತಾ ಇರೋದ್ರಿಂದ ಇದು ಪಿರಿಡಿನ್ ಬೇಸ್ ಆಗಿದೆ, ನಾವು ಬೇಸನ್ನು ಹಾಕ್ತೀವಿ ಇಲ್ಲಿ. ಸೊ ಅವಾಗ ಏನಾಗುತ್ತೆ ಈ ಆರ್ ಓ ಬಂದ್ಬಿಟ್ಟು ಇಲ್ಲಿಗೆ ಬಾಂಡ್ ಆಗುತ್ತೆ. ಅವಾಗ ನಮ್ಗೆ ಏನು ಬರುತ್ತೆ ಅಂದರೆ ಆರ್ ಓ ಸಿ ಡಬಲ್ ಬಾಂಡ್ ಓ ಆರ್ ಎಸ್ ಆರ್ ಬರುತ್ತೆ ನಮಗೆ. ಸೊ ಇಲ್ಲಿ ಆರ್ ಜಾಗದಲ್ಲಿ ಫಿನೈಲ್ ಗ್ರೂಪ್ ಇದೆ ಅಷ್ಟೇ, ಸೇಮ್ ಮೇಲ್ಗಡೆ ರಿಯಾಕ್ಷನ್. ಈ ಎಚ್ ಈ ಸಿ ಎಲ್ ಮೈನಸ್ ಎಚ್ ಸಿ ಎಲ್ ಆಗಿ ಹೊರಗಡೆ ಹೋಗುತ್ತೆ ಇನ್ಫ್ಲುಯೆನ್ಸ್ ಆಫ್ ಪಿರಿಡಿನ್. ಸೊ ನಮಗೆ ಇಲ್ಲಿ ಎಸ್ ಆರ್ ಬರುತ್ತೆ. ಸೊ ಇಲ್ಲಿ ಆಸಿಡ್ ಅನ್ಹೈಡ್ರೈಡ್ ಆಲ್ಕೋಹಾಲ್ಸ್ಗಳು ಆಸಿಡ್ ಅನ್ಹೈಡ್ರೈಡ್ ಜೊತೆ ರಿಯಾಕ್ಟ್ ಆದಾಗ ಅಂದರೆ ಸೊ ಈ ಓ ಎಚ್ ಈ ಆರ್ ಸಿ ಡಬಲ್ ಬಾಂಡ್ ಓ ಆರ್ ಸಿ ಓ ಓ ಎಚ್ ಅಸ್ಟಿಕ್ ಆಸಿಡ್ ಕಾರ್ಬಾಕ್ಸಿಲಿಕ್ ಆಸಿಡ್ ಆಗಿ ಹೊರಗಡೆ ಹೋಗುತ್ತೆ. ಸೊ ನೆಕ್ಸ್ಟ್ ಇದು ಬಂದ್ಬಿಟ್ಟು ಈ ಆರ್ಗೆ ಬಾಂಡ್ ಆಗುತ್ತೆ. ಅವಾಗ ಏನಾಗುತ್ತೆ ಆರ್ ಓ ಸಿ ಡಬಲ್ ಬಾಂಡ್ ಓ ಆರ್ ಎಸ್ ಆರ್ ಬರುತ್ತೆ ನಮಗೆ. ಸೊ ಇಲ್ಲಿ ಆರ್ ಜಾಗದಲ್ಲಿ ಫಿನೈಲ್ ಗ್ರೂಪ್ ಇದೆ ಅಷ್ಟೇ. ಇಲ್ಲಿ ನೋಡಿ ಈ ಎಚ್, ಸೊ ಇಲ್ಲಿ ನೋಡಿ ಈ ಓ ಎಚ್ ಈ ಆರ್ ಸಿ ಡಬಲ್ ಬಾಂಡ್ ಓ ಅಂದರೆ ಆರ್ ಸಿ ಡಬಲ್ ಬಾಂಡ್ ಓ ಎಚ್ ಕಾರ್ಬಾಕ್ಸಿಲಿಕ್ ಆಸಿಡ್ ಆಗಿ ಹೊರಗಡೆ ಹೋಗುತ್ತೆ. ಸೊ ಇದು ಬಂದ್ಬಿಟ್ಟು ಈ ಬೆನ್ಸಿನ್ ರಿಂಗಿಗೆ ಬಾಂಡ್ ಆಗಿಬಿಟ್ಟು ನಮಗೆ ಬೆನ್ಸಿನ್ ರಿಂಗು ಓ ಸಿ ಡಬಲ್ ಬಾಂಡ್ ಓ ಆರ್ ಎಸ್ಟರ್ ಬರುತ್ತೆ ನಮಗೆ. ಸೊ ನೋಡಿ ಎಸ್ಟರಿಫಿಕೇಶನ್ ರಿಯಾಕ್ಷನ್ ಈ ಒಂದು ಎಕ್ಸಾಂಪಲ್ ಇದೆ. ಸೊ ತುಂಬ ಇಂಪಾರ್ಟೆಂಟ್ ರಿಯಾಕ್ಷನ್ ಇದು, ತುಂಬ ಸರಿ ಕೇಳ್ತಾ ಇರ್ತಾರೆ. ಏನಂದರೆ ಕನ್ವರ್ಷನ್ ಆಫ್ ಸ್ಯಾಲಿಸಿಲಿಕ್ ಆಸಿಡ್ ಇಂಟು ಆಸ್ಪರಿನ್. ಸ್ಯಾಲಿಸಿಲಿಕ್ ಆಸಿಡ್ ಅನ್ನ ಆಸ್ಪರಿನ್ ಆಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದು. ಇಲ್ಲಿ ನೋಡಿ ಬೆನ್ಸಿನ್ ರಿಂಗಿಗೆ ಓ ಎಚ್ ಮತ್ತೆ ಸಿ ಡಬಲ್ ಬಾಂಡ್ ಓ ಎಚ್ ಇದ್ರೆ ಅದನ್ನು ನಾವು ಸ್ಯಾಲಿಸಿಲಿಕ್ ಆಸಿಡ್ ಅಂತ ಕರಿತೀವಿ. ಈ ಸ್ಟ್ರಕ್ಚರ್ ಅನ್ನು ನೆನ್ಪಿಟ್ಕೊಂಡ್ರೆ ರಿಯಾಕ್ಷನ್ ಬರೆಯೋದು ತುಂಬಾ ಈಸಿ ಆಗುತ್ತೆ. ಸೊ ಈ ಸ್ಯಾಲಿಸಿಲಿಕ್ ಆಸಿಡ್ ಅಲ್ಲಿ ಸೊ ಇದೆಲ್ಲ ಅನ್ಕೊಂಬಿಡಿ, ನೋಡಿ ಮೇಲ್ಗಡೆ ರಿಯಾಕ್ಷನ್ ಆಗುತ್ತೆ. ಸೊ ಇಲ್ಲಿ ಆರ್ ಬದಲು CH3 ಇದೆ ಅಷ್ಟೇನೆ. ನೋಡಿ ಅಬ್ಸರ್ವ್ ಮಾಡಿ, ಸೇಮ್ ಇದೆ. ಈಗ ನೋಡಿ ಇಲ್ಲಿ ಇದು ಯಾವುದೇ ರೀತಿ ರಿಯಾಕ್ಟ್ ಆಗೋದಿಲ್ಲ, ಈ ಓ ಎಚ್ ಮಾತ್ರ ರಿಯಾಕ್ಟ್ ಆಗುತ್ತೆ. ಸೊ ಯಾವ ರೀತಿ ಅಂದರೆ ಈ ಓ ಎಚ್ ಈ CH3 ಸಿ ಡಬಲ್ ಬಾಂಡ್ ಓ ಏನಾಗುತ್ತೆ ಅಂದರೆ CH3 CO OH ಆಗಿ ಅಸಿಟಿಕ್ ಆಸಿಡ್ ಆಗಿ ಹೊರಗಡೆ ಹೋಗುತ್ತೆ. ನೆಕ್ಸ್ಟ್ ಇದೇನಿದೆಯಲ್ಲ, ಸೊ ಇದು ಬಂದ್ಬಿಟ್ಟು ಇಲ್ಲಿಗೆ ಬಾಂಡ್ ಆಗುತ್ತೆ. ಸೊ ಬೆನ್ಸಿನ್ ರಿಂಗು ಮತ್ತೆ ಸಿ ಡಬಲ್ ಬಾಂಡ್ OH ಇದೆ. ಸೊ ಇದು ಬಂದು ಇಲ್ಲಿ ಬಾಂಡ್ ಆಗಿದೆ. ಸೊ ಇದನ್ನು ನಾವು ಆಸ್ಪಿರಿನ್ ಅಂತ ಕರಿತೀವಿ. ನಿಮಗೆ 2 ಮಾರ್ಕಿಗೆ ಕೇಳ್ತಾರೆ, ವೆನ್ ಸ್ಯಾಲಿಸಿಲಿಕ್ ಆಸಿಡ್ ಇಸ್ ಟ್ರೀಟೆಡ್ ವಿತ್ ಅಸಿಟಿಕ್ ಅನ್ಹೈಡ್ರೈಡ್ ಗಿವ್ಸ್ ಆಸ್ಪಿರಿನ್. ಇಷ್ಟು ಬರೆದ್ರೆ ಸ್ಟೇಟ್ಮೆಂಟ್ ಆಗುತ್ತೆ. ತುಂಬ ಈಸಿ ಇದೆ, ನೋಡ್ಕೊಳ್ಳಿ ಮಕ್ಕಳ. ಈಗ ನೋಡೋಣ ತುಂಬ ಇಂಪಾರ್ಟೆಂಟು, ಮೆಕಾನಿಸಮ್ ಆಫ್ ಡಿಹೈಡ್ರೇಷನ್ ಆಫ್ ಎಥನಾಲ್ ಟು ಈಥೀನ್. ಸೊ ಇದು ನಿಮಗೆ 3 ಮಾರ್ಕ್ಸಿಗೆ ಬರುತ್ತೆ. ತುಂಬ 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 ಇಂಪಾರ್ಟೆಂಟು, ತುಂಬ ಸಿಂಪಲ್ ಆಗಿ ಹೇಳ್ತೀನಿ ನೋಡ್ರಿ. ಸೊ ಇಲ್ಲಿ ಈಥೈಲ್ ಆಲ್ಕೋಹಾಲ್ ಇದೆ, ಎಥನಾಲ್. ಸೊ ಈ ಎಥನಾಲ್ CH3 CH2 OH ಅಲ್ಲಿ ಆಕ್ಸಿಜನ್ ಮೇಲೆ 2 ಲೋನ್ ಪೇರ್ಡ್ ಎಲೆಕ್ಟ್ರಾನ್ ಇರುತ್ತೆ. ಸೊ ಈ ಆಕ್ಸಿಜನ್ ಏನು ಮಾಡುತ್ತೆ, ಒಂದು ಲೋನ್ ಪೇರ್ಡ್ ಎಲೆಕ್ಟ್ರಾನ್ ಅನ್ನ ಹೈಡ್ರೋಜನ್ಗೆ ಕೊಟ್ಬಿಟ್ಟು ಹೈಡ್ರೋಜನ್ ನ ಬಾಂಡ್ ಮಾಡಿಕೊಳ್ಳುತ್ತೆ. ಸೊ ಇಲ್ಲಿ ಆಕ್ಸಿಜನ್ ಅದರ ಲೋನ್ ಪೇರ್ ನ ಹೈಡ್ರೋಜನ್ ಕೊಡ್ತಾ ಇದೆ, ಹಾಗಾಗಿ ಸೊ ಆಕ್ಸಿಜನ್ ಮೇಲೆ ಪ್ಲಸ್ ಚಾರ್ಜ್ ಬರುತ್ತೆ. ಸೊ ಈ ಪ್ಲಸ್ ಚಾರ್ಜ್ ಬಂದಾಗ ಇದು ಹೈಲಿ ಅನ್ಸ್ಟೇಬಲ್ ಆಗುತ್ತೆ. ಸೊ ಏನಿಲ್ಲಿ 2 ಲೋನ್ ಪೇರ್ಡ್ ಎಲೆಕ್ಟ್ರಾನ್ ಅನ್ನ ಹೈಡ್ರೋಜನ್ ಕೊಟ್ಟಿತ್ತಲ್ಲ, ಆ 2 ಎಲೆಕ್ಟ್ರಾನ್ ಅದು ವಾಪಸ್ ತಗೋಬೇಕಾಗುತ್ತೆ. ಸೊ ಇಲ್ಲಿ 2 ಎಲೆಕ್ಟ್ರಾನ್ ಇರುತ್ತಲ್ಲ, ಸೊ ಇಲ್ಲಿ ಬಾಂಡ್ ಬ್ರೇಕ್ ಮಾಡಿಬಿಟ್ಟು ಈ 2 ಎಲೆಕ್ಟ್ರಾನ್ ಅದು ತಗೊಂಡು ವಾಟರ್ ಆಗಿ ಹೊರಗಡೆ ಹೋಗುತ್ತೆ. ಸೊ ಈ 2 ಎಲೆಕ್ಟ್ರಾನ್ ಅಲ್ಲಿ 1 ಎಲೆಕ್ಟ್ರಾನ್ ಕಾರ್ಬನ್ದು, 1 ಎಲೆಕ್ಟ್ರಾನ್ ಆಕ್ಸಿಜನ್ದು. ಸೊ ಯಾವಾಗ ಕಾರ್ಬನ್ ಎಲೆಕ್ಟ್ರಾನ್ ತಗೊಂಡದು ಹೋಗುತ್ತಲ್ಲ, ಸೊ ಕಾರ್ಬನ್ ಮೇಲೆ ಪ್ಲಸ್ ಚಾರ್ಜ್ ಬರುತ್ತೆ. ಸೊ ನಾನಿಲ್ಲಿ CH3 ನ ಈ ರೀತಿ CH2H ಅಂತ ಬಿಡಿಸ್ಬರ್ದಿದ್ದೇನೆ. ಈ CH3 ನ CH2H ಅಂತ ಬಿಡಿಸ್ಬರ್ದಿದ್ದೇನೆ ಅಷ್ಟೇ, ಇಲ್ಲಿ ಈಸಿಯಾಗಿ ತೋರಿಸ್ಲಿಕ್ಕೆ ನಿಮಗೆ. ಸೊ ಯಾವಾಗ ಇಲ್ಲಿ ಪ್ಲಸ್ ಬರುತ್ತಲ್ಲ, ಸೊ ಇಲ್ಲಿ ಬಾಂಡ್ ಬ್ರೇಕ್ ಮಾಡಿಕೊಂಡು H ಪ್ಲಸ್ ಆಗಿ ಹೊರಗಡೆ ಹೋಗುತ್ತೆ. ಸೊ ಈ ಬಾಂಡ್ ಏನಿದೆಯಲ್ಲ, ಈ ಬಾಂಡ್ ಇಲ್ಲಿಗೆ ಶಿಫ್ಟ್ ಆಗುತ್ತೆ. ನೋಡಿ ಬಾಂಡ್ ಇಲ್ಲಿಗೆ ಶಿಫ್ಟ್ ಆಗಿದೆ. CH2 ಇತ್ತು ಸಿಂಗಲ್ ಬಾಂಡ್, ಇಲ್ಲಿ CH2 ಇತ್ತು, ಈ ಬಾಂಡ್ ಯೆಲ್ಲೋ ಕಲರ್ ಬಾಂಡ್ ಇಲ್ಲಿ ಬಂದಿದೆ. ಸೊ ನಮಗೆ ಇಲ್ಲಿ ಈಥೀನ್ ಬಂತು, -H+ ಹೊರಗಡೆ ಹೋಯಿತು. ವೆರಿ ವೆರಿ ಸಿಂಪಲ್ ಮೆಕಾನಿಸಮ್. ಸರ್ ನನಗೆ ಇದೆಲ್ಲ ಬರೆಯೋದು ಕಷ್ಟ ಆಗುತ್ತೆ ಅನ್ನೋರಿಗೆ ನಾನು ಇಲ್ಲಿ ಬಾಂಡ್ ಲೈನ್ ಫಾರ್ಮುಲಾದಲ್ಲಿ ಬರ್ತಾ ಇದ್ದೇನೆ. ಸೊ ಇಲ್ಲಿ CH3 CH2
OH, ಅದಕ್ಕೆ H ಪ್ಲಸ್ ಹಾಕಿದಾಗ CH3 CH2 OH2 ಪ್ಲಸ್ ಬರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ವಾಟರ್ ಹೊರಗಡೆ ಹೋದಾಗ CH3 CH2 ಪ್ಲಸ್ ಕಾರ್ಬೋಕ್ಯಾಟೈನ್ ಫಾರ್ಮೇಷನ್ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ H ಪ್ಲಸ್ ಹೊರಗಡೆ ಹೋಗುತ್ತೆ. ಸೊ ಅವಾಗ ಇಲ್ಲಿ ಈಥೀನ್ ಬರುತ್ತೆ ನಮಗೆ. ಸೊ ಇದು ಬಾಂಡ್ ಲೈನ್ ಫಾರ್ಮುಲಾ, ನೀವು ಇದನ್ನಾದರೂ ಬರೀಬಹುದು. ಸೊ ಬಾಂಡ್ ಲೈನ್ ಫಾರ್ಮುಲಾದಲ್ಲಿ ಬರಬೇಕಾದ್ರೆ ನೀವು ಈ ರೀತಿ ಲೇಬಲ್ ಅನ್ನು ಮಾಡಬೇಕಾಗುತ್ತೆ. ಎಥೆನಾಲ್, ಕಾರ್ಬೋಕ್ಯಾಟೈನ್, ಈಥೀನ್ ಅಂತಂದು. ಸೊ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದನ್ನ ಸ್ಟೆಪ್ 1 ಅಂತ ಕೊಟ್ಟಿದ್ದಾರೆ, ಇದನ್ನ ಸ್ಟೆಪ್ 2 ಅಂತ ಕೊಟ್ಟಿದ್ದಾರೆ, ಇದನ್ನ ಸ್ಟೆಪ್ 3 ಅಂತ ಕೊಟ್ಟಿದ್ದಾರೆ. ಒಂದು ಕೆಳಗಡೆ ಒಂದು ಈ ರೀತಿ ಕೊಟ್ಟಿದ್ದಾರೆ. ಸೊ ನಾನಿಲ್ಲಿ ಈ ರೀತಿ ಒಂದೇ ಲೈನ್ ಅಲ್ಲಿ ಬರ್ತಿದ್ದೇನೆ. ಸೊ ಯಾಕಂದ್ರೆ ನೀವು ಎಕ್ಸಾಮಿನೇಷನ್ ಅಲ್ಲಿ ನಾವು ವ್ಯಾಲ್ಯೂಯೇಷನ್ ಅಲ್ಲೆಲ್ಲ ನೋಡ್ತಾ ಇರ್ತೀವಿ, 10ರಲ್ಲಿ ಒಂದು 6 ಜನ ಈ ಪ್ಲಸ್ ಗಳನ್ನ ಬಿಡ್ತಾರೆ. ಇಲ್ಲಿ ಆಕ್ಸಿಜನ್ ಮೇಲೆ ಪ್ಲಸ್ ಮತ್ತೆ ಈ ಕಾರ್ಬನ್ ಮೇಲೆ ಪ್ಲಸ್ ಇದೆಯಲ್ಲ, ಸೊ ಈ ಪ್ಲಸ್ ಅನ್ನ ಬಿಡ್ತಾರೆ. ಸೊ ನೀವು ಅಲ್ಲಿ ಪ್ಲಸ್ ಅನ್ನ ಬಿಟ್ಟಿದ್ದೆ ಆದ್ರೆ ನಿಮಗೆ ಮೆಕಾನಿಸಮ್ ಬರ್ತಿದ್ರು ನಿಮಗೆ 0 ಮಾರ್ಕ್ಸ್ ಬರುತ್ತೆ. ಸೊ ಹಾಗಾಗಿ ಈ ಪ್ಲಸ್ ಗಳನ್ನ ನೆನಪಿಟ್ಕೊಂಡು ನೀವು ಅಲ್ಲಿ ಎಕ್ಸಾಮಿನೇಷನ್ ಅಲ್ಲಿ ಬರಿಬೇಕಾಗುತ್ತೆ. ಸೊ ಇಷ್ಟು ಮೆಕಾನಿಸಮ್ ಆಫ್ ಡಿಹೈಡ್ರೇಷನ್ ಆಫ್ ಎಥೆನಾಲ್ ಟು ಈಥೀನ್. ಡಿಹೈಡ್ರೇಷನ್ ಅಂದ್ರೆ ಒಂದು ವಾಟರ್ ಹೊರಗಡೆ ಹೋಗೋದು. ಸೊ ನೆಕ್ಸ್ಟ್ ಆಕ್ಸಿಡೇಷನ್. ಆಕ್ಸಿಡೇಷನ್ ಯೂಸಿಂಗ್ PCC. PCC ಅಂದರೆ ಪಿರಿಡೀನಿಯಂ ಕ್ಲೋರೋಕ್ರೋಮೇಟ್ ಅಂತ. ಇಲ್ಲಿ ನೋಡಿ, ಬ್ಯೂಟ್ 2-in-1 ಆಲ್ ಅನ್ನು ತಗೊಂಡು ನಾವು PCC ಹಾಕಿದ್ರೆ ಸೊ ನಮಗೆ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಏನು ಅಫೆಕ್ಟ್ ಆಗೋದಿಲ್ಲ. ಸೊ ಬಟ್ ಇಲ್ಲಿ OH ಏನಿದೆಯಲ್ಲ, OH ಇರೋದು ಆಲ್ಡಿಹೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದರೆ ಆಲ್ಕೋಹಾಲ್ ಇರೋದು ಆಲ್ಡಿಹೈಡ್ ಆಗುತ್ತೆ ಆಕ್ಸಿಡೇಷನ್ ಆಗಿಬಿಟ್ಟು. ಸೊ ನಮ್ಗೆ ಬರ್ತಕ್ಕಂಥದ್ದು ಬ್ಯೂಟ್ 2-in-AL. AL ಅಂದರೆ ಆಲ್ಡಿಹೈಡ್ ಅಂತ. ಸೊ ಮಕ್ಕಳ ಐಡೆಂಟಿಫಿಕೇಶನ್ ಆಫ್ ಪ್ರೈಮರಿ, ಸೆಕೆಂಡರಿ ಆ್ಯಂಡ್ ಟರ್ಷರಿ ಆಲ್ಕೋಹಾಲ್ಸ್. ಸೊ ನೋಡಿ, ಪ್ರೈಮರಿ ಆಲ್ಕೋಹಾಲ್ಸನ್ನು ಕಾಪರ್ ಜೊತೆ 573 ಕೆಲ್ವಿನಲ್ಲಿ ನಾವು ಹೀಟ್ ಮಾಡಿದಾಗ ಸೊ ನಮಗೆ ಆಲ್ಡಿಹೈಡ್ ಬರುತ್ತೆ. ಸೊ ನೆಕ್ಸ್ಟ್ ಸೆಕೆಂಡರಿ ಆಲ್ಕೋಹಾಲ್ಸನ್ನು ಕಾಪರ್ ಜೊತೆ 573 ಕೆಲ್ವಿನಲ್ಲಿ ಹೀಟ್ ಮಾಡಿದಾಗ ನಮಗೆ ಕೀಟೋನ್ ಬರುತ್ತೆ. ಸೊ ನೆಕ್ಸ್ಟ್ ಟರ್ಷರಿ ಆಲ್ಕೋಹಾಲ್ಸನ್ನು ಕಾಪರ್ ಜೊತೆ 573 ಕೆಲ್ವಿನಲ್ಲಿ ಹೀಟ್ ಮಾಡಿದಾಗ ನಮಗೆ ಆಲ್ಕೀನ್ ಬರುತ್ತೆ. ಸೊ ಅಂದರೆ ಇಲ್ಲಿ ಪ್ರೈಮರಿ ಮತ್ತು ಸೆಕೆಂಡರಿ ಆಲ್ಕೋಹಾಲ್ಸ್ಗಳು ಕಾಪರ್ ಜೊತೆ 573 ಕೆಲ್ವಿನಲ್ಲಿ ಹೀಟ್ ಮಾಡಿದ್ರೆ ಆಕ್ಸಿಡೇಷನ್ ಆಗಿಬಿಟ್ಟು ನಮಗೆ ಆಲ್ಡಿಹೈಡ್ ಕೀಟೋನು ಬರುತ್ತೆ. ಬಟ್ ಟರ್ಷರಿ ಆಲ್ಕೋಹಾಲ್ಸ್ಗಳು ಸೊ ಇಲ್ಲೇನಾಗುತ್ತೆ, ಡಿಹೈಡ್ರೇಷನ್ ಆಗಿಬಿಟ್ಟು ನಮಗೆ ಆಲ್ಕೀನ್ ಅನ್ನು ಕೊಡ್ತವೆ. ಸೊ ನಿಮಗೆ ಇಲ್ಲಿ 3 ಟೆಸ್ಟ್ ಟ್ಯೂಬಲ್ಲಿ ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಆಲ್ಕೋಹಾಲ್ಸ್ ಅನ್ನು ಕೊಟ್ಬಿಟ್ಟು ಸೊ ಯಾವುದು ಪ್ರೈಮರಿ ಆಲ್ಕೋಹಾಲು, ಯಾವುದು ಸೆಕೆಂಡರಿ ಆಲ್ಕೋಹಾಲು, ಯಾವುದು ಟರ್ಷರಿ ಆಲ್ಕೋಹಾಲ್ಸು ಹೇಳಿ ಅಂದರೆ ಜಸ್ಟ್ ಸಿಂಪಲ್ ಇಷ್ಟೇ. ಆ 3 ಟೆಸ್ಟ್ ಟ್ಯೂಬ್ಗೂ ಕಾಪರನ್ನು ಹಾಕಿಬಿಟ್ಟು 573 ಕೆಲ್ವಿನ್ ಟೆಂಪ್ರೇಚರ್ ನೀವು ಹೀಟ್ ಮಾಡಿದಾಗ ಸೊ ಯಾವ ಟೆಸ್ಟ್ ಟ್ಯೂಬಲ್ಲಿ ಇರ್ತಕ್ಕಂಥ ಆಲ್ಕೋಹಾಲು ಆಲ್ಡಿಹೈಡನ್ನು ಕೊಟ್ಟಿರುತ್ತೋ ಸೊ ಅದು ಪ್ರೈಮರಿ ಆಲ್ಕೋಹಾಲ್ ಆಗಿರುತ್ತೆ. ಸೊ ಯಾವ ಟೆಸ್ಟ್ ಟ್ಯೂಬಲ್ಲಿ ಇರ್ತಕ್ಕಂಥ ಆಲ್ಕೋಹಾಲು ಕೀಟೋನನ್ನು ಕೊಟ್ಟಿರುತ್ತೋ ಅದು ಸೆಕೆಂಡರಿ ಆಲ್ಕೋಹಾಲ್ ಆಗಿರುತ್ತೆ. ಸೊ ಯಾವ ಟೆಸ್ಟ್ ಟ್ಯೂಬಲ್ಲಿ ಇರ್ತಕ್ಕಂಥ ಆಲ್ಕೋಹಾಲು ಆಲ್ಕೀನನ್ನು ಕೊಟ್ಟಿರುತ್ತೋ ಅದು ಟರ್ಷರಿ ಆಲ್ಕೋಹಾಲ್ ಆಗಿರುತ್ತೆ. ಸೊ ಮಕ್ಕಳ ಇಲ್ಲಿಗೆ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆಲ್ಕೋಹಾಲ್ಸ್ ಮುಗೀತು. ಸೊ ಈಗ ಫಿನಾಲ್ಸ್. ಸೊ ಇಲ್ಲಿ ಫಿನಾಲ್ಸಲ್ಲಿ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್. ಸೊ ಹ್ಯಾಲೋಆರಿನ್ಸ್ ಥರನೇ ಫಿನಾಲ್ಸು ಲೆಸ್ ರಿಯಾಕ್ಟಿವ್ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್. ಸೊ ಹಾಗಾಗಿ ಬಟ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸು ಫಿನಾಲ್ಸ್ ಆಗುತ್ತೆ. ಸೊ ಅದರಲ್ಲಿ ನಾವು ನೋಡಿ, ಸೊ ಇಲ್ಲಿ ಫಿನಾಲ್ಸಲ್ಲಿ OH ಗ್ರೂಪು ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ ಆಗಿರೋದ್ರಿಂದನೇ ಸೇಮ್ ಹ್ಯಾಲೋಆರಿನ್ಸ್ ಟೈಪಲ್ಲೇ ಆರ್ಥೋ ಮತ್ತು ಪ್ಯಾರಾ ಪ್ರಾಡಕ್ಟ್ ಬರುತ್ತೆ ಇಲ್ಲಿ. ಸೊ ಫಿನಾಲ್ಸನ್ನು ಡೈಲ್ಯೂಟ್ HNO3 ಜೊತೆ ನಾವು ರಿಯಾಕ್ಟ್ ಮಾಡಿದಾಗ ಸೊ ನಮಗೆ ಇಲ್ಲಿ ನೈಟ್ರೇಷನ್ ಆಗುತ್ತೆ. ಒಂದು 2 ನೈಟ್ರೋಫಿನಾಲ್ ಬರುತ್ತೆ, ಇನ್ನೊಂದು 4 ನೈಟ್ರೋಫಿನಾಲ್ ಬರುತ್ತೆ. ಸೊ ಇಲ್ಲಿ 4 ನೈಟ್ರೋಫಿನಾಲ್ ಏನಿದೆಯಲ್ಲ ಸೊ ಅದು ಮೇಜರ್ ಪ್ರಾಡಕ್ಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ವಿತ್ ಕಾನ್ಸಂಟ್ರೇಟೆಡ್ HNO3 ನಲ್ಲಿ ನಾವು ರಿಯಾಕ್ಟ್ ಮಾಡಿದಾಗ ಫಿನಾಲ್ಸನ್ನು ಸೊ ನಮಗೆ ಪಿಕ್ರಿಕ್ ಆಸಿಡ್ ಬರುತ್ತೆ, ಅಂದರೆ ಕಂಪ್ಲೀಟ್ ನೈಟ್ರೇಷನ್ ಆಗುತ್ತೆ. ಪಿಕ್ರಿಕ್ ಆಸಿಡ್ ನಮಗೆ ಬರುತ್ತೆ. ಸೊ ನೋಡಿ ಡಿಫ್ರೆನ್ಸನ್ನು ನೋಡ್ಕೊಳ್ಳಿ. ಡೈಲ್ಯೂಟ್ HNO3 ನಲ್ಲಿ ಆರ್ಥೋನೈಟ್ರೋಫಿನಾಲ್ ಮತ್ತು ಪ್ಯಾರಾನೈಟ್ರೋಫಿನಾಲ್ ಬರುತ್ತೆ. ಸೊ ಇಲ್ಲಿ ಕಾನ್ಸಂಟ್ರೇಟೆಡ್ HNO3 ಹಾಕಿದಾಗ ನಮಗೆ ಕಂಪ್ಲೀಟ್ ನೈಟ್ರೇಷನ್ ಆಗಿಬಿಟ್ಟು ಪಿಕ್ರಿಕ್ ಆಸಿಡ್ ಬರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ Br2 in CS2 at 0 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ನಾವು 0 ಡಿಗ್ರಿ ಸೆಲ್ಸಿಯಸ್ ಅಂದರೆ 273 ಕೆಲ್ವಿನ್. ಸೊ ನಾವು ಫಿನಾಲ್ಸನ್ನು Br2 in presence ಆಫ್ ಕಾರ್ಬನ್ ಡೈಸಲ್ಫೈಡ್ CS2 ಜೊತೆ ನಾವು 0 ಡಿಗ್ರಿನಲ್ಲಿ ರಿಯಾಕ್ಟ್ ಮಾಡಿದಾಗ ನಮಗೆ 2 ಬ್ರೋಮೋಫಿನಾಲ್ ಮತ್ತು 4 ಬ್ರೋಮೋಫಿನಾಲ್ ಬರುತ್ತೆ. ಅಂದರೆ ಆರ್ಥೋ ಬ್ರೋಮೋಫಿನಾಲ್ ಮತ್ತು ಪ್ಯಾರಾ ಬ್ರೋಮೋಫಿನಾಲ್ ಬರುತ್ತೆ. ಸೊ ಅದೇ Br2 ಬ್ರೋಮಿನ್ ವಾಟರ್ ಜೊತೆ ನಾವು ರಿಯಾಕ್ಟ್ ಮಾಡಿದಾಗ ಫಿನಾಲ್ಸನ್ನು ಸೊ ಇಲ್ಲಿ ನಮಗೆ
ಕಂಪ್ಲೀಟ್ ಬ್ರೋಮಿನೇಷನ್ ಆಗಿಬಿಟ್ಟು 2,4,6 ಟ್ರೈಬ್ರೋಮೋಫಿನಾಲ್ ಬರುತ್ತೆ. ಸೊ ಮಕ್ಕಳ ಇಲ್ಲಿ ಎರಡು ನೇವ್ ರಿಯಾಕ್ಷನ್ ಇದೆ, ತುಂಬ ಇಂಪಾರ್ಟೆಂಟು. ಫಸ್ಟ್ ಒನ್ ಕೋಲ್ ಬೇಸ್ ರಿಯಾಕ್ಷನ್. ಸೊ ನೋಡಿ ಇಲ್ಲಿ ಫಿನಾಲನ್ನು ನಾವು NaOH ಜೊತೆ ರಿಯಾಕ್ಟ್ ಮಾಡಿದಾಗ ನಮಗೆ ಸೋಡಿಯಂ ಫಿನಾಕ್ಸೈಡ್ ಬರುತ್ತೆ. ಸೊ ಸೋಡಿಯಂ ಫಿನಾಕ್ಸೈಡನ್ನು ಫಸ್ಟ್ ಕಾರ್ಬನ್ ಡೈಆಕ್ಸೈಡು ಆಮೇಲೆ ಅಸಿಡಿಫಿಕೇಶನ್ ಮಾಡಿದಾಗ ನಮಗೆ ಸ್ಯಾಲಿಸಿಲಿಕ್ ಆ್ಯಸಿಡ್ ಬರುತ್ತೆ. ಸೊ ಇಲ್ಲಿ ಎಸ್ಟಾರಿಫಿಕೇಶನ್ ರಿಯಾಕ್ಷನಲ್ಲಿ ಕನ್ವರ್ಷನ್ ಆಫ್ ಸ್ಯಾಲಿಸಿಲಿಕ್ ಆ್ಯಸಿಡ್ ಇಂಟು ಆಸ್ಪಿರಿನಲ್ಲಿ ಯೂಸ್ ಮಾಡಿದ್ದೀರಿ ನೀವು ಸ್ಯಾಲಿಸಿಲಿಕ್ ಆ್ಯಸಿಡನ್ನು. ಸೊ ಅವಾಗ COOH ಇಲ್ಲಿತ್ತು, OH ಇಲ್ಲಿತ್ತು. ಸೊ ಈ ಎರಡು ಒಂದೇನೆ. ಸೊ ಇಲ್ಲಿ ನಿಮಗೆ 2 ಮಾರ್ಕ್ಸಿಗೆ ಏನಾದರೂ ಕೇಳಿದ್ರೆ ಸ್ಟೇಟ್ಮೆಂಟನ್ನು ಬರೀಬೇಕಾಗುತ್ತೆ. ಸೊ ಏನು, ವೆನ್ ಫಿನಾಲ್ ಇಸ್ ಟ್ರೀಟೆಡ್ ವಿತ್ NaOH and CO2 followed by acidification gives salicylic acid. This reaction is called coal base reaction ಅಂತ ಬರೀಬೇಕಾಗುತ್ತೆ. ಸೊ ನೆಕ್ಸ್ಟ್ ಅದೇ ರೀತಿ ರೈಮಂಡ್ ಟೈಮಂಡ್ ರಿಯಾಕ್ಷನ್, ವೆರಿ ಇಂಪಾರ್ಟೆಂಟ್ ರಿಯಾಕ್ಷನ್. ಸೊ ಇಲ್ಲಿ ಎಷ್ಟನೇ ಫಿನಾಲನ್ನು ಕ್ಲೋರೋಫಾರ್ಮ್ ಜೊತೆ ಇನ್ ಪ್ರೆಸೆನ್ಸ್ ಆಫ್ ಅಕ್ವೇಸ್ NaOH ಜೊತೆ ನಾವು ಟ್ರೀಟ್ ಮಾಡಿದಾಗ ಸೊ ನಮಗೆ ಇಂಟರ್ಮೀಡಿಯೇಟ್ ಬರುತ್ತೆ CHCl2 ಪ್ಲಸ್ ONA ಇಂಟರ್ಮೀಡಿಯೇಟ್ ಬರುತ್ತೆ. ಸೊ ಅದಕ್ಕೆ ಇನ್ನೊಂದು ಮಾಲಿಕ್ಯೂಲ್ ಆಫ್ NaOH ಅನ್ನು ಹಾಕಿದಾಗ ಈ CHCl2 ಏನಿದೆ ಅದು C⋯OH ಆಗಿ ಕನ್ವರ್ಟ್ ಆಗುತ್ತೆ, ONA ಅದೇ ರೀತಿ ಇರುತ್ತೆ. ಸೊ ನೆಕ್ಸ್ಟ್ ಇದನ್ನು ಅಸಿಡಿಫಿಕೇಶನ್ ಮಾಡಿದಾಗ ಎಣ್ಣೆ ಹೋಗ್ಬಿಟ್ಟು ಎಣ್ಣೆ ಜಾಗದಲ್ಲಿ ಹೆಚ್ಚು ಬರುತ್ತೆ, ಸೊ ಅದು ಸ್ಯಾಲಿಸಿಲಾಲ್ಡಿಹೈಡ್ ಆಗಿರುತ್ತೆ. ನೋಡಿ ಇಲ್ಲಿ ಆಸಿಡ್ ಇದೆ, C⋯OH ಆಸಿಡ್ ಇದೆ, ಹಾಗಾಗಿ ಇಲ್ಲಿ ಸ್ಯಾಲಿಸಿಲಿಕ್ ಆಸಿಡ್ ಅಂತ ಕರಿತೀವಿ. ಸೊ ಇಲ್ಲಿ ಆಲ್ಡಿಹೈಡ್ ಇದೆ, ಸೊ ಹಾಗಾಗಿ ಸ್ಯಾಲಿಸಿಲಾಲ್ಡಿಹೈಡ್ ಅಂತ ಕರಿತೀವಿ. ಸೊ ಇದನ್ನು ಅಷ್ಟೇ 2 ಮಾರ್ಕ್ಸ್ಗೆ ಏನಾದರೂ ಕೇಳಿದ್ರೆ ನಿಮಗೆ ಸ್ಟೇಟ್ಮೆಂಟನ್ನು ಬರೀಬೇಕಾಗುತ್ತೆ. ಸೊ ಏನಂದರೆ ವೆನ್ ಫಿನಾಲ್ ಇಸ್ ಟ್ರೀಟೆಡ್ ವಿತ್ ಕ್ಲೋರೋಫಾರ್ಮ್ ಅಂಡ್ NaOH followed by acidification gives ಸ್ಯಾಲಿಸಿಲಾಲ್ಡಿಹೈಡ್. ಸೊ ಇಷ್ಟು ಬರೆದ್ರೆ ಸಾಕು. ನೋಡಿ ಇವೆರಡು ತುಂಬ ಇಂಪಾರ್ಟೆಂಟ್ ರಿಯಾಕ್ಷನ್ಸು, ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ರಿಯಾಕ್ಷನ್ ಆಫ್ ಫಿನಾಲ್ ವಿತ್ ಜಿಂಕ್ ಡಸ್ಟ್. ಸೊ ಫಿನಾಲನ್ನು ಜಿಂಕ್ ಡಸ್ಟ್ ಜೊತೆ ನಾವು ರಿಯಾಕ್ಟ್ ಮಾಡಿದಾಗ ನಮಗೆ ಬೆನ್ಜಿನ್ ಬರುತ್ತೆ. ZnO ಆಗಿ ಹೊರಗಡೆ ಹೋಗುತ್ತೆ. ಸೊ ಈ HL ಬಂದುಬಿಟ್ಟು ನಮಗೆ ಬೆನ್ಜಿನ್ ಫಾರ್ಮೇಷನ್ ಆಗುತ್ತೆ. ವೆರಿ ಸಿಂಪಲ್ ರಿಯಾಕ್ಷನ್. ಆಕ್ಸಿಡೇಷನ್ ಆಫ್ ಫಿನಾಲ್ ಬೈ ಕ್ರೋಮಿಕ್ ಆ್ಯಸಿಡ್. ಸೊ ಇಲ್ಲಿ ಸೋಡಿಯಂ ಡೈಕ್ರೋಮೇಟನ್ನು H2SO4 ನಾವು ಮಿಕ್ಸ್ ಮಾಡಿದಾಗ ಇಲ್ಲಿ ಕ್ರೋಮಿಕ್ ಆ್ಯಸಿಡ್ ಜನರೇಟ್ ಆಗುತ್ತೆ. ಸೊ ಆ ಕ್ರೋಮಿಕ್ ಆ್ಯಸಿಡ್ ಫಿನಾಲ್ ಜೊತೆ ರಿಯಾಕ್ಟ್ ಆಗಿಬಿಟ್ಟು ನಮಗೆ ಬೆನ್ಜೋಕ್ವಿನಾಲ್ ಅನ್ನು ಕೊಡುತ್ತೆ. ನೋಡಿ ಸ್ಟ್ರಕ್ಚರ್ ತುಂಬ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಈಥರ್ಸು. ಸೊ ಈಥರ್ಸ್ ಅಂದರೆ ಏನು ಮತ್ತು ಕ್ಲಾಸಿಫಿಕೇಶನ್ ಆಫ್ ಈಥರ್ಸನ್ನು ಬಿಗಿನಿಂಗ್ ಆಫ್ ದಿ ವಿಡಿಯೋ ನೋಡಿದ್ದೀರಾ. ಸೊ ಈಗ ಪ್ರಿಪ್ರೇಷನ್ ಆಫ್ ಈಥರ್ಸ್. ಸೊ ಅದರಲ್ಲಿ ಫಸ್ಟ್ ಒಂದು ಬೈ ಡಿಹೈಡ್ರೇಷನ್ ಆಫ್ ಎಥನಾಲ್. ಸೊ ಎಥನಾಲನ್ನು ಡಿಹೈಡ್ರೇಷನ್ ಮಾಡಿದಾಗ ನಮಗೆ ಸೊ ಈ ಥರ ಬರುತ್ತೆ. ಸೊ ಎಥನಾಲನ್ನು ತೊಗೊಂಡಿದ್ದೀನಿ, ಎಥನಾಲ್ನ ಡಿಹೈಡ್ರೇಟಿಂಗ್ ಏಜೆಂಟ್ H2SO4 ಜೊತೆ 430 ಕೆಲ್ವಿನ್ ಟೆಂಪ್ರೇಚರಲ್ಲಿ ನಾವು ಹೀಟ್ ಮಾಡಿದಾಗ ಸೊ ನಮಗೆ ಇಲ್ಲಿ ಡೈಈಥೈಲ್ ಈಥರ್ ಫಾರ್ಮೇಷನ್ ಆಗಿದೆ. ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ನೇಮ್ಡ್ ರಿಯಾಕ್ಷನ್ ಇದು, ವಿಲಿಯಮ್ಸನ್ ಈಥರ್ ಸಿಂಥಸಿಸ್. ಸೊ ಇಲ್ಲಿ ಆಲ್ಕೈಲ್ ಹ್ಯಾಲೈಡ್ಸನ್ನು ಸೋಡಿಯಂ ಆಲ್ಕಾಕ್ಸೈಡ್ ಜೊತೆ ನಾವು ರಿಯಾಕ್ಟ್ ಮಾಡಿದಾಗ ಸೊ ನಮಗೆ ಈ ಥರ ಬರುತ್ತೆ. ಇಲ್ಲಿ ನಿಮಗೆ 2 ಮಾರ್ಕ್ ಕೇಳಿದ್ರೆ ಸ್ಟೇಟ್ಮೆಂಟು ಪ್ಲಸ್ ರಿಯಾಕ್ಷನ್ ಬರೀಬೇಕಾಗುತ್ತೆ. ಸೊ ವೆನ್ ಆಲ್ಕೈಲ್ ಹ್ಯಾಲೈಡ್ ಟ್ರೀಟೆಡ್ ವಿತ್ ಸೋಡಿಯಂ ಆಲ್ಕಾಕ್ಸೈಡ್ ಗಿವ್ಸ್ ಈಥರ್, ದಿಸ್ ರಿಯಾಕ್ಷನ್ ಇಸ್ ಕಾಲ್ಡ್ ವಿಲಿಯಮ್ಸನ್ ಈಥರ್ ಸಿಂಥಸಿಸ್ ಅಂತ ಬರೀಬೇಕಾಗುತ್ತೆ. ಸೊ ಇಲ್ಲಿ ಆರ್ ಅಂದರೆ CH3 ಅಥವಾ C2H5 ಆಗಿರುತ್ತೆ ಅಂತಂದು ಹೇಳಿದೆ. ಸೊ ಅವನ್ನ ಆರ್ ಜಾಗಕ್ಕೆ ನೀವು CH3 ಮತ್ತು C2H5 ಅನ್ನು ಹಾಕಿ ರಿಯಾಕ್ಷನನ್ನು ಬರ್ಕೋಬೇಕು. ಸೊ ಇದಕ್ಕೆ ಒಂದು ಎಕ್ಸಾಂಪಲನ್ನು ನೋಡೋದಾದರೆ, ಸೊ ಇಲ್ಲಿ ಸೋಡಿಯಂ ಆಲ್ಕಾಕ್ಸೈಡನ್ನು ತೊಗೊಂಡಿದ್ದೀನಿ, ಅದಕ್ಕೆ CH3Br ಅನ್ನು ಹಾಕಿದಾಗ ಸೊ ಈ NaBr ಹೊರಗಡೆ ಹೋಗುತ್ತೆ. ಸೊ ಈ CH3 ಬಂದ್ಬಿಟ್ಟು ಈ ಓಗೆ ಬಾಂಡ್ ಆಗುತ್ತೆ. ಇಲ್ಲಿ ಅಷ್ಟೇ ಈ ಎಕ್ಸು ಈ Na ಹೊರಗಡೆ ಹೋಗುತ್ತೆ. ಸೊ ಈ O ಬಂದ್ಬಿಟ್ಟು ಈ ಆರ್ಗೆ ಬಾಂಡ್ ಆಗುತ್ತೆ. ಸೊ ಬರ್ತಕ್ಕಂಥ ಪ್ರಾಡಕ್ಟ್ ಇದಾಗಿರುತ್ತೆ 2-ಮೆಥಾಕ್ಸಿ 2-ಮಿಥೈಲ್ ಪ್ರೋಪೇನ್. 2-ಮೆಥಾಕ್ಸಿ ಇಲ್ಲಿ 1 2 3 ನಂಬರಿಂಗನ್ನು ಕೊಟ್ಟರೆ ಎರಡನೇ ಕಾರ್ಬನ್ನಲ್ಲಿ ಮೆಥಾಕ್ಸಿ ಗ್ರೂಪ್ ಇದೆ ಮತ್ತು ಮಿಥೈಲ್ ಗ್ರೂಪ್ ಇದೆ. ಹಾಗಾಗಿ 2-ಮೆಥಾಕ್ಸಿ 2-ಮಿಥೈಲ್ ಪ್ರೋಪೇನ್ ಆಗಿದೆ. ಸೊ ಮಕ್ಕಳ ವಿಲಿಯಮ್ಸನ್ ಈಥರ್ ಸಿಂಥಸಿಸಲ್ಲಿ ಏನು ಆಲ್ಕೈಲ್ ಹ್ಯಾಲೈಡನ್ನು ತೊಗೊಳ್ತೀವಲ್ಲ, ಸೊ ನಾವು ತೊಗೊಂಡಿರ್ತಕ್ಕಂಥ ಆಲ್ಕೈಲ್ ಹ್ಯಾಲೈಡು ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ ಆಗಿದ್ದರೆ ನಮಗೆ ಈಥರ್ಸು ಈಸಿಯಾಗಿ ಫಾರ್ಮೇಷನ್ ಆಗುತ್ತೆ. ಸೆಕೆಂಡರಿ ಟರ್ಷರಿ ಆಲ್ಕೈಲ್ ಹ್ಯಾಲೈಡ್ಸಲ್ಲಿ ಟರ್ಷರಿ ಆಲ್ಕೈಲ್ ಹ್ಯಾಲೈಡ್ಸ್ ಇದ್ದರೆ ನಮಗೆ ಈಥರ್ ಫಾರ್ಮೇಷನ್ ಆಗಲ್ಲ, ಬದಲಾಗಿ ಅಲ್ಲಿ ಆಲ್ಕಿನ್ ಫಾರ್ಮೇಷನ್ ಆಗುತ್ತೆ. ಸೊ ಈಗ ನೋಡೋಣ ಕೆಮಿಕಲ್ ರಿಯಾಕ್ಷನ್ಸ್ ಆಫ್ ಈಥರ್ಸು. ಸೊ ನಾವು ಈಥರ್ಸನ್ನು ಹ್ಯಾಲೋಜನ್ ಆಕ್ಸೈಡ್ ಜೊತೆ ರಿಯಾಕ್ಟ್ ಮಾಡಿದಾಗ ನಮಗೆ ಆಲ್ಕೋಹಾಲು ಮತ್ತು ಆಲ್ಕೈಲ್ ಹ್ಯಾಲೈಡ್ ಬರುತ್ತೆ. ಸೊ ಇಲ್ಲಿ ನಾವು ಆಲ್ಕೈಲ್ ಫಿನೈಲ್ ಈಥರನ್ನು ತಗೊಂಡಾಗ ಸೊ ನಮಗೆ ಇಲ್ಲಿ
ಫಿನೈಲ್ ಮತ್ತೆ ಆಕ್ಸಿಜನ್ ಮಧ್ಯೆ ಇರ್ತಕ್ಕಂಥ ಬಾಂಡ್ ಬ್ರೇಕ್ ಆಗೋದಿಲ್ಲ, ಬದಲಾಗಿ ಆರ್ ಮತ್ತೆ ಓ ಮಧ್ಯೆ ಇರ್ತಕ್ಕಂಥ ಬಾಂಡ್ ಬ್ರೇಕ್ ಆಗಿಬಿಟ್ಟು ನಮಗೆ ಫಿನಾಲ್ ಮತ್ತೆ ಆಲ್ಕೈಲ್ ಹ್ಯಾಲೈಡ್ ಬರುತ್ತೆ ನಮಗೆ. ಸೊ ಮಕ್ಕಳ ಈಗ ನೋಡೋಣ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಫಾರ್ ಅನಿಸೋಲ್. ಸೊ ಇಲ್ಲಿ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಟ್ ರಿಯಾಕ್ಷನ್ ಆಗುತ್ತೆ ಅನಿಸೋಲು. ಸೊ ಇದರಲ್ಲಿ ಅನಿಸೋಲಲ್ಲಿ OCH3 ಏನಿದೆಯಲ್ಲ ಸೊ ಅದು ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ ಆಗಿದೆ. ಸೊ ಹಾಗಾಗಿ ಹ್ಯಾಲೋ ಆರಿನ್ಸ್ ಥರನೇ ಇಲ್ಲಿನೂ ಅಷ್ಟೇ ಆರ್ಥೋ ಮತ್ತು ಪ್ಯಾರಾ ಪ್ರಾಡಕ್ಟ್ ಬರುತ್ತೆ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಮಾಡಿದ್ಮೇಲೆ. ಸೊ ಇಲ್ಲಿ ಬ್ರೋಮಿನೇಷನ್. ಸೊ ಅನಿಸೋಲ್ಗೆ ನಾವು ಬ್ರೋಮಿನೇಷನ್ ಅನ್ನು ಮಾಡಿದಾಗ Br2 ಇನ್ ಎಥನೋಯಿಕ್ ಆ್ಯಸಿಡ್. ಸೊ ನಮಗೆ ಒಂದು ಪ್ರಾಡಕ್ಟ್ ಆರ್ಥೋಬ್ರೋಮೋ ಅನಿಸೋಲ್ ಬರುತ್ತೆ. ಸೊ ಇನ್ನೊಂದು ಪ್ಯಾರಾಬ್ರೋಮೋ ಅನಿಸೋಲ್ ಬರುತ್ತೆ. ಸೊ ಇಲ್ಲಿ ಪ್ಯಾರಾಬ್ರೋಮೋ ಅನಿಸೋಲು ಮೇಜರ್ ಪ್ರಾಡಕ್ಟ್ ಆಗಿರುತ್ತೆ. ಸೊ ಆರ್ಥೋಬ್ರೋಮೋ ಅನಿಸೋಲ್ ಇದು ಮೈನರ್ ಪ್ರಾಡಕ್ಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ನೈಟ್ರೇಷನ್. ಸೊ ನಾವು ಅನಿಸೋಲ್ಗೆ ನೈಟ್ರೇಷನ್ ಅನ್ನು ಮಾಡಿದಾಗ ಅಂದರೆ H2SO4 HNO3 ನಾವು ನೈಟ್ರೇಟಿಂಗ್ ಮಿಕ್ಸರ್ ಅಂತ ಕರಿತೀವಿ. ಅನಿಸೋಲ್ಗೆ ನಾವು ನೈಟ್ರೇಷನ್ ಅನ್ನು ಮಾಡಿದಾಗ ಸೇಮ್ 2 ನೈಟ್ರೋ ಅನಿಸೋಲ್ ಮತ್ತು 4 ನೈಟ್ರೋ ಅನಿಸೋಲ್ ಬರುತ್ತೆ. ಸೊ ಇಲ್ಲಿ 4 ನೈಟ್ರೋ ಅನಿಸೋಲು ಮೇಜರ್ ಪ್ರಾಡಕ್ಟ್ ಆಗಿರುತ್ತೆ, 2 ನೈಟ್ರೋ ಅನಿಸೋಲು ಮೈನರ್ ಪ್ರಾಡಕ್ಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಫ್ರಿಡಲ್ಕ್ರಾಫ್ಟ್ ಆಲ್ಕೈಲೇಷನ್ ಅಂಡ್ ಫ್ರಿಡಲ್ಕ್ರಾಫ್ಟ್ ಅಸೈಲೇಷನ್. ಇವು ಪ್ರೀವಿಯಸ್ ಚಾಪ್ಟರ್ ಅಲ್ಲಿ ಬಂದಿದೆ, ಇವು ಎರಡು ನೇಮ್ಡ್ ರಿಯಾಕ್ಷನ್ ಆಗಿದೆ. ಸೊ ಅಲ್ಲಿ OCH3 ಬದಲು Cl ಇತ್ತು. ಓಕೆ, ಎರಡು ಸೇಮ್ ರಿಯಾಕ್ಷನ್ಸ್, ಸ್ವಲ್ಪ ಇಲ್ಲಿ Cl ಜಾಗದಲ್ಲಿ ಇಲ್ಲಿ OCH3 ಇದೆ ಅಷ್ಟೇ. ಇಲ್ಲಿ ನೋಡಿ ನಾವು ಫ್ರಿಡಲ್ಕ್ರಾಫ್ಟ್ ಆಲ್ಕೈಲೇಷನ್ ಅನ್ನು ಮಾಡಿದಾಗ ಸೊ ಅಂದರೆ ಅನಿಸೋಲ್ಗೆ ಮೀಥೈಲ್ ಕ್ಲೋರೈಡ್ ಇನ್ ಪ್ರೆಸೆನ್ಸ್ ಆಫ್ ಅನ್ಹೈಡ್ರಸ್ AlCl3 ಅಂಡ್ CS2 ನಲ್ಲಿ ನಾವು ರಿಯಾಕ್ಷನ್ ಅನ್ನು ಮಾಡಿದಾಗ ಸೊ ಏನು ಆಲ್ಕೈಲ್ ಗ್ರೂಪ್ ಇದೆಯಲ್ಲ CH3 ಅದು ಒಂದು ಆರ್ಥೋ ಪೊಸಿಷನ್ಗೆ ಒಮ್ಮೆ ಮತ್ತು ಪ್ಯಾರಾ ಪೊಸಿಷನ್ ಒಮ್ಮೆ ಅದು ಬಾಂಡ್ ಆಗುತ್ತೆ. ಸೊ ಇಲ್ಲಿ 2 ಮೆಥಾಕ್ಸಿಟಾಲಿನ್ ಇದು ಮೈನರ್ ಪ್ರಾಡಕ್ಟ್ ಆಗಿರುತ್ತೆ, ಇಲ್ಲಿ 4 ಮೆಥಾಕ್ಸಿಟಾಲಿನ್ ಇದು ಮೇಜರ್ ಪ್ರಾಡಕ್ಟ್ ಆಗಿರುತ್ತೆ. ಪ್ಯಾರಾ ಪ್ರಾಡಕ್ಟ್ ಮೇಜರ್ ಪ್ರಾಡಕ್ಟ್ ಆಗಿರುತ್ತೆ, ಆರ್ಥೋ ಪ್ರಾಡಕ್ಟ್ ಮೈನರ್ ಪ್ರಾಡಕ್ಟ್ ಆಗಿರುತ್ತೆ. ಸೊ ಇಲ್ಲಿ ಆಲ್ಕೈಲ್ ಗ್ರೂಪ್ ಆಡ್ ಆಯಿತು, ಹಾಗಾಗಿ ಇದನ್ನು ಆಲ್ಕೈಲೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ಅಸೈಲ್ ಗ್ರೂಪ್ ಆಡ್ ಆಗುತ್ತೆ, ಹಾಗಾಗಿ ಇದನ್ನು ಅಸೈಲೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ಅಸೈಲೇಷನ್ ಅಲ್ಲಿ ಅನಿಸೋಲ್ಗೆ ನಾವು ಅಸೈಲ್ ಕ್ಲೋರೈಡ್ ಅನ್ನು ಹಾಕಿ ಇನ್ ಪ್ರೆಸೆನ್ಸ್ ಆಫ್ ಅನ್ಹೈಡ್ರಸ್ AlCl3 ನಲ್ಲಿ ನಾವು ರಿಯಾಕ್ಟ್ ಮಾಡಿದಾಗ ನಮಗೆ 2 ಮೆಥಾಕ್ಸಿ ಅಸಿಟೋಫಿನಾಲ್ ಬರುತ್ತೆ, ಅಂದರೆ ಅಸೈಲ್ ಗ್ರೂಪ್ ಆರ್ಥೋ ಪೊಸಿಷನ್ಗೆ ಬಾಂಡ್ ಆಗುತ್ತೆ. ಸೊ ಇನ್ನೊಂದು 4 ಮೆಥಾಕ್ಸಿ ಅಸಿಟೋಫಿನಾಲ್ ಬರುತ್ತೆ. ಸೊ ಇದು ಮೇಜರ್ ಪ್ರಾಡಕ್ಟ್ ಆಗಿರುತ್ತೆ. ಸೊ ಮಕ್ಕಳ ಇಲ್ಲಿಗೆ ಆಲ್ಕೋಹಾಲ್ಸ್, ಫಿನಾಲ್ಸ್ ಅಂಡ್ ಈಥರ್ಸ್ ಚಾಪ್ಟರ್ ಕಂಪ್ಲೀಟ್ ಆಯಿತು. ಸೊ PDF ನೋಟ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ತುಂಬ ಕಲರಲ್ಲಿ ನಾನು ಶ್ರಮಪಟ್ಟು ಮಾಡಿದ್ದೀನಿ. ಪ್ಲೀಸ್ ನನಗೆ ಯಾರು ಈ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.